ಪ್ರೀತಿಯ ರವಿ ಸರ್. ತಮ್ಮೆಲ್ಲರಿಗೂ ಜ್ಞಾನಶ್ರೀ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ದಿನ ನಾವು ಏನ್ ನೋಡೋಣ ಅಂತಂದ್ರೆ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ ನ ಒಂದು ಚಾಪ್ಟರ್ ಯಾವುದು ಅಂತಂದ್ರೆ ಬೆಳಕು. ಯಾಕ್ರಿ ಸರ್ ಬೆಳಕನ್ನು ನೀವು ಯಾಕೆ ಕೈಗೆ ತಗೊಂಡ್ರಿ ಅಂತ ನೀವು ಕೇಳಬಹುದು. ಬೆಳಕಿನ ಒಳಗೆ ಒಂದ್ ಸ್ವಲ್ಪ ಡೀಪ್ ಆಗಿ ಹೋದಾಗ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ಪಾರ್ಟ್ ಯಾವ್ದಪ್ಪ ಅಂತಂದ್ರ ನೀಮ್ನ ಮೊಸರು, ನೀಮ್ನ ದರ್ಪಣ, ಪೀನ ಮೊಸರು, ಪೀನ ದರ್ಪಣ. ಇವು ಏನಪ್ಪಾ ಅಂತಂದ್ರೆ ಎಂತಾವ್ ಚಿತ್ರ ಅದಾವ, ಆಮೇಲೆ ಹೆಂಗ್ ಬೆಳಕು ಬೀಳ್ತದ, ಕೇಂದ್ರೀಕರಣಗೊಳ್ತೋ ಅಥವಾ ವಿಕೇಂದ್ರೀಕರಣಗೊಳ್ತೋ, ಅದೇ ರೀತಿ ಏನಪ್ಪಾ ಅಂತಂದ್ರ ಯಾವ್ದು ಬೆಳಕು ಅನಂತದೊಳಗಿಟ್ಟ ಹೆಂಗ್ ಬೀಳ್ತದ, ಸೊ ಅದರ ಸೈಜ್ ಏನದ, ಅದು ಯಾವ ರೀತಿಯಾದಂತ ಇಮೇಜ್ಗಳು ಕೊಡ್ತಾವ ಅನ್ನೋದು, ಪ್ರತಿಬಿಂಬಗಳನ್ನು ಕೊಡ್ತಾವ ಅನ್ನೋದು ಬಹಳ ಜನಕ್ಕೆ ಏನಪ್ಪಾ ಅಂತ ಕನ್ಫ್ಯೂಷನ್ ಅದ. ಈ ಕನ್ಫ್ಯೂಷನ್ ಡೆಫಿನೆಟ್ಲಿ ಏನಂತಂದ್ರೆ ನಾ ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ದೂರ ಮಾಡ್ಕೊಡ್ತೀನಿ. ಅದನ್ನ ಕ್ಲಾರಿಫಿಕೇಶನ್ ಕಂಪ್ಲೀಟ್ ಆಗಿ ಕೊಟ್ಬಿಡ್ತೀನಿ. ಓಕೆನಾ, ನೋ ಪ್ರಾಬ್ಲಮ್. ಇದು ನೀವು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ದೆ ಆದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ 1 ಮಾರ್ಕ್ಸ್ ಫಿಕ್ಸ್ ಕಿಶದಾಗ ಇಟ್ಕೊಂಡು ಏನಪ್ಪಾ ಅಂತ ಎಕ್ಸಾಮ್ ಹೋಗಿರ್ಬೇಕು. ಓಕೆನಾ. ಸೊ ಇವತ್ತು ಯಾವ ಚಾಪ್ಟರ್ ನೋಡೋಣ ಅಂತಂದ್ರೆ ಬೆಳಕು ಅಂತ ಹೇಳಿ ಚಾಪ್ಟರ್ ನೋಡೋಣ. ಅದಕ್ಕೆ ಇಂಗ್ಲಿಷ್ನಾಗ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಲೈಟ್. ಏನಪ್ಪ ಬೆಳಕು ಅಂದ್ರೆ ಏನು? ನಮ್ಮ ಸೂರ್ಯನಿಂದ ಬರ್ತಕ್ಕಂತ ಬೀಮ್ಸ್ ಅಥವಾ ಕಿರಣಗಳು ಏನಪ್ಪಾ ಅಂತಂದ್ರೆ ನಮ್ಮ ಮೇಲೆ ಬಿದ್ದು ಅಂತಂದ್ರೆ ನಾ ನಿಮಗ್ ಕಾಣಿಸ್ತೀನಿ, ನೀವು ನನಗ್ ಕಾಣಿಸ್ತೀರಿ. ಸೊ ಸುತ್ತಮುತ್ತಲಿನ ವಸ್ತುಗಳು ಅಂದ್ರೆ ವಾತಾವರಣ ಅಥವಾ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ವಸ್ತುಗಳು ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕತ್ತಾವ ಅಂದ್ರೆ ಅದಕ್ಕೆ ಕಾರಣೀಭೂತ ಯಾರಪ್ಪ ಅಂತಂದ್ರೆ ಸೂರ್ಯನ ಬೆಳಕು. ಸೊ ಓಕೆನಾ, ಸೂರ್ಯನ ಬೆಳಕರೇ ಆಗಿರ್ಲಿ, ಇವತ್ತು ನಾವು ಕೃತಕವಾಗಿ ಯೂಸ್ ಮಾಡ್ತಕ್ಕಂಥ ಬಲ್ಬರೇ ಆಗಿರ್ಲಿ, ಹೌದಿಲ್ಲ? ಸೊ ಕತ್ಲ್ಯಾಗ ಹೆಂಗ್ ಬೀಳ್ತಾವ್ರಿ ಸರ್, ಕತ್ಲ್ಯಾಗ ಸೂರ್ಯನ ಬೆಳಕು ಬೆಳಂಗಿಲ್ಲ, ಅವಾಗ ಹೆಂಗ್ ಕಾಣಿಸ್ತಾವ ಅಂತ ಬಲ್ಬ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಸ್ನೇಹಿತರೆ, ವಸ್ತುಗಳನ್ನ ನೋಡ್ತೀವಿ. ಓಕೆನಾ. ಓಕೆ, ಬೆಳಕಿನ ಮೂಲಗಳು ಕೆಲವೊಂದಿಷ್ಟು. ಯಾವ ಮೂಲಗಳಪ್ಪ ಅಂತಂದ್ರೆ ಸ್ವಾಭಾವಿಕ ಮೂಲ ಮತ್ತು ಕೃತಕ ಮೂಲಗಳು ಅಂತ ಹೇಳೋದು. ಸ್ವಾಭಾವಿಕ ಮೂಲಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವ ವಸ್ತುಗಳು ತನ್ನ ಸ್ವಂತ ಬೆಳಕನ್ನು ಹೊಂದಿರ್ತಾವೋ ಅಂತ ವಸ್ತುಗಳಿಗೆ ನಾವು ಇವತ್ತು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಸ್ವಾಭಾವಿಕ ಮೂಲ ವಸ್ತುಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವುದು ಸ್ವಾಭಾವಿಕ ಅಂತಂದ್ರೆ ಸ್ವಂತವಾಗಿ ಬೆಳಕು ಹೊಂದಿರತಕ್ಕಂಥ ಯಾವ್ದು ಅಂದ್ರೆ ಕಾಮನ್ ಆಗಿ ಎಲ್ಲರೂ ಏನ್ ಹೇಳ್ತಾರಪ್ಪ ಅಂತ ಸೂರ್ಯ ಅಂತ ಹೇಳ್ತಾರೆ. ಸೂರ್ಯನ ಜೊತೆಗೆ ನಕ್ಷತ್ರ, ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಮಿಂಚುಹುಳ, ಸೂರ್ಯ, ನಕ್ಷತ್ರ, ಮಿಂಚುಹುಳ, ಇವು ಮೂರು ಏನಪ್ಪಾ ಅಂತಂದ್ರೆ ಸ್ವಾಭಾವಿಕ ಬೆಳಕಿನ ಮೂಲಗಳಿಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಪ್ಪ? ಲೂಸಿಫೆರಾನ್ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ರಾಸಾಯನಿಕ ರಸ ಎದುರಾಗಿರ್ತಪ್ಪ ಅಂತಂದ್ರೆ ಮಿಂಚು ಹುಳದಾಗಿರ್ತ. ಎಲ್ಲರೂ ಮಿಂಚು ಹುಳ ಸಣ್ಣವರಿದ್ದಾಗ ಹಿಡಿದ ಆಟ ಖಡ್ಡೆ ಒಳಗೆ ಹಾಕಿ ಅಥವಾ ಕೈ ಒಳಗೆ ಹಿಡ್ಕೊಂಡು ಏನಪ್ಪಾ ಅಂತಂದ್ರೆ ನೋಡ್ತಿದ್ರಿ. ಸೊ ಆ ಮಿಂಚು ಹುಳ ಬ್ಲಿಂಕ್ ಆಗಿ ಬೆಳಕು ಕೊಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಲೂಸಿಫೆರಾನ್ ಎಂಬ ಏನಪ್ಪಾ ಅಂತಂದ್ರೆ ರಾಸಾಯನಿಕ ರಸ ಇರ್ತದ ಒಳಗೆ. ಅದರದಿಂದ ಏನಪ್ಪಾ ಅಂತ ಹಿಂದ್ಗಡೆ ಅಂದ್ರೆ ಅರ್ಧ ಪಾರ್ಟ್ ಏನಪ್ಪಾ ಅಂತ ಬ್ಲಿಂಕ್ ಆಗ್ತಿರ್ತ. ಸೊ ಅದಕ್ಕೆ ಇವೇನಪ್ಪಾ ಅಂತಂದ್ರೆ ಬೆಳಕಿನ ಸ್ವಾಭಾವಿಕ ಮೂಲಗಳು ನೋಡಿದ್ವಿ. ಇವತ್ತೇನಪ್ಪಾ ಅಂತ ಸ್ವಾಭಾವಿಕ ಮೂಲಗಳು ಆದ ಬಳಿಕ ಕೃತಕ ಮೂಲಗಳು ಅಂತ ಹೇಳಿ ಬರ್ತಾವ. ಯಾವ ಕೃತಕ ಮೂಲಗಳು ಅಂತಂದ್ರೆ ಮಾನವ ನಿರ್ಮಿತ ವಸ್ತುಗಳಿಂದ ಏನಪ್ಪಾ ಅಂತ ಬೆಳಕು ಪಡಿಲಿಕ್ಕತ್ತೀವಿ ಅಂತಂದ್ರೆ ಅಂತ ವಸ್ತುಗಳಿಗೆ ನಾವು ಏನಂತ ಹೇಳಿ ಕರಿಬಹುದು ಅಂತಂದ್ರೆ ಬೆಳಕಿನ ಕೃತಕ ಮೂಲ ವಸ್ತುಗಳು ಅಂತ ಅನ್ಬಹುದು. ಯಾವಪ್ಪ ಎಕ್ಸಾಂಪಲ್? ಬಲ್ಬ್, ಮನೆಯೊಳಗೆ ಹಚ್ತಿರಲ್ಲ ಲೈಟ್ ಅಂತಿರಲ್ಲ, ಅದು LED ಏರಿಯಾ ಆಗಿರ್ಲಿ, LCD ಏರಿಯಾ ಆಗಿರ್ಲಿ, ಯಾವ್ದಾದ್ರು ಬಲ್ಬ್, ಅದೇ ರೀತಿಯಾಗಿ ಟಾರ್ಚ್ ಬ್ಯಾಟ್ರಿಗಳು, ಅದೇ ರೀತಿಯಾಗಿ ಕ್ಯಾಂಡಲ್, ಮನೆ ಒಳಗೆ ಏನಪ್ಪಾ ಅಂತ ಸೀಮೆ ಎಣ್ಣೆ ಅಂತಂದ್ರೆ ಚಿಮಣಿ ಎಣ್ಣೆಯನ್ನು ಹಾಕಿ ಚಿಮಣಿ ಉರುತ್ತೀರಿ. ಅದೇ ರೀತಿಯಾಗಿ ಬೆಂಕಿ ಅಂದ್ರೆ ಒಲಿ ಒಳಗೆ ಕಟ್ಟಿಗೆ ಹಚ್ಚಿದಾಗ ಅಲ್ಲಿನೂ ಏನಪ್ಪಾ ಬೆಳಕು ಬರ್ತದ. ಸೊ ಈ ರೀತಿಯ ಬೆಳಕುಗಳಿಗೆ ನಾವ್ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಕೃತಕ ಬೆಳಕುಗಳು ಅಂತ ಹೇಳಿ ಕರಿತೀವಿ. ಕೃತಕ ಬೆಳಕಿನ ಮೂಲಗಳು ಇವೆಲ್ಲ, ಹೌದಾ? ಸೊ ಈಗ ನೆಕ್ಸ್ಟ್ ಏನ್ ಬರೋಣ ಅಂತಂದ್ರೆ ಬೆಳಕು ಒಂದು ಶಕ್ತಿಯ ರೂಪ ಅಂತ ಹೇಳಿ ಎಲ್ಲರಿಗೂ ಗೊತ್ತಲ್ಲ. ಬೆಳಕು ಒಂದು ಶಕ್ತಿಯ ರೂಪ. ಆಮೇಲೆ ಬೆಳಕು ನಿರಪೇಕ್ಷ ಅಂತ ಹೇಳಿ ಕರಿಬೇಕು ನಾವು. ಯಾಕೆ ನಿರಪೇಕ್ಷ ಅಂತ ಹೇಳಿ ಕರಿಬೇಕು ಅಂದ್ರೆ ಬೆಳಕು ಯಾವುದೇ ವಸ್ತುವಿಗೆ ಏನಪ್ಪಾ ಅಂತಂದ್ರೆ ಸಂಬಂಧ ಹೊಂದಿಲ್ಲ. ಅದಕ್ಕೆ ಏನಪ್ಪಾ ತನ್ನದೇ ಆದಂತ ಗುಣ. ಯಾಕೆ ನಿರಪೇಕ್ಷ ಇರಬೇಕು ಅಂತಂದ್ರೆ ಇದಕ್ಕೆ ಯಾವುದೇ ರೀತಿಯ ಮಾಧ್ಯಮದ ಅವಶ್ಯಕತೆ ಬೇಕಾಗಿಲ್ಲ ಸ್ನೇಹಿತರೆ. ಇದನ್ನ ತಿಳ್ಕೊಳ್ಳಿ ಮೊದಲ. ಏನು? ಬೆಳಕಿಗೆ ಯಾವುದೇ ರೀತಿಯ ಮಾಧ್ಯಮದ ಅವಶ್ಯಕತೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲಪ್ಪ ಅಂತಂದ್ರೆ ಬೆಳಕು ನಿರ್ವಾತವನ್ನು ಚಲಿಸುತ್ತ. ನಿರ್ವಾತ ಅಂತಂದ್ರೆ ಏನು? ವ್ಯಾಕ್ಯೂಮ್ ಅಂದ್ರೆ ಏನು? ಇಂಗ್ಲಿಷ್ನ ವ್ಯಾಕ್ಯೂಮ್ ಅಂತಾರೆ. ಅದಕ್ಕ ನಿರ್ವಾತ ಅಂದ್ರೆ ಏನು ಅಂತಂದ್ರೆ ಎಲ್ಲಿ ಗಾಳಿಯ ಪ್ರೆಸೆಂಟ್ 0 ಇರುತ್ತೆ ನೋಡು, ಅಂತಲ್ಲಿ ನಾವು ಏನಂತ ಹೇಳಿ ಕರಿತೀವಿ? ನಿರ್ವಾತ ಪ್ರದೇಶ ಅಂತ ಹೇಳಿ ಕರಿತೀವಿ. ಯಾವುದು? ಗಾಳಿ ಅಂದ್ರ ಏರ್ ಏನಪ್ಪಾ ಅಂತ 0 ಇರ್ಬೇಕು, ಒಟ್ಟ ಗಾಳಿನೇ ಇಲ್ಲ, ಅಂತಲ್ಲಿನೂ ಬೆಳಕು ಹೋಗ್ತದ ಅಂತಂದ್ರೆ ಅದಕ್ಕೆ ನಾವು ಏನಂತ ಹೇಳಿ ಕರಿತೀವಿ? ನಿರಪೇಕ್ಷ ಅಂತ ಹೇಳಿ ಕರಿತೀವಿ. ನಿರಪೇಕ್ಷ ಇರೋದ್ರಿಂದ ಬೆಳಕು ನಿರಪೇಕ್ಷ ಅಂತ ಹೇಳಿ ಕರೀತಾರ. ಇದೊಂದು ಪಾಯಿಂಟ್ ನೆನಪಿರ್ಲಿ, ಇದು ಕೇಳಿರ್ತಕ್ಕಂಥ ಕ್ವಶನ್. ನಾನು ಇವತ್ತು ಏನ್ ಮಾತಾಡ್ತಿರ್ಲಿಲ್ಲ ಪ್ರತಿಯೊಂದು ಮಾತು ಏನಪ್ಪಾ ಅಂತ ಎಕ್ಸಾಮ್ ಒಂದೊಂದು ಮಾರ್ಕ್ಸ್ ತಂದು ಕೊಡ್ತಾವ ಅನ್ನೋದು ಮರಿಬೇಡ್ರಿ ಸ್ನೇಹಿತರೆ. ಯಾಕಪ್ಪ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರಿ ಅಂತಂದ್ರೆ 2 ರಿಂದ 3 ಮಾರ್ಕ್ಸ್, 2 ಮಾರ್ಕ್ಸ್ ಫಿಕ್ಸ್ ಬೆಳಕಿನ ಮೇಲೆ. ಸ್ಟೇಟ್ ಗೌರ್ಮೆಂಟ್ ಬಂದ್ರಿ ಅಂದ್ರೆ ಈ PC PSI ಪರ್ಪೋಸ್ ಏನಪ್ಪಾ ಅಂತಂದ್ರೆ 1 ಮಾರ್ಕ್ಸ್ ಫಿಕ್ಸ್. ಸೊ ಇವತ್ತು ನಾನು ಏನ್ ಹೇಳಕ್ ಇಷ್ಟಪಟ್ಟಿದ್ನ ಅಂತಂದ್ರೆ ಬೆಳಕು ಒಂದು ನಿರಪೇಕ್ಷ ಅಂತ ಹೇಳಿ ಹೇಳಿದೆ, ಆಮೇಲೆ ಬೆಳಕು ಶಕ್ತಿಯ ರೂಪ ಅಂತ ಹೇಳಿದೆ,
ಆಮೇಲೆ ಬೆಳಕು ನಿರ್ವಾತದಲ್ಲಿ ಚಲಿಸ್ತದ ಅಂತ ಹೇಳಿದೆ. ಅದೇ ರೀತಿಯಾಗಿ ಬೆಳಕು ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಮಾಧ್ಯಮದ ಅವಶ್ಯಕತೆ ಇಲ್ಲ. ಮಾಧ್ಯಮದ ಅವಶ್ಯಕತೆ ಅಂತಂದ್ರೆ ಏನು? ಮಾಧ್ಯಮ ಅಂದ್ರೆ ಏನ್ರಿ ಸರ್ ಅಂತ ನೀವು ಕೇಳಬಹುದು, ನೀವು ಕ್ವಶನ್ ಬರಬಹುದು. ಮಾಧ್ಯಮ ಅಂತಂದ್ರೆ ಏನು ಅಂತಂದ್ರೆ, ಇವತ್ತು ನಾನು ಬಿಜಾಪುರಲಿಂತ್ರ ಗುಲ್ಬರ್ಗ ಹೋಗ್ಬೇಕಾಗಿತ್ತಂದ್ರೆ ಬಸ್ಸಿನ ಥ್ರೂ ಹೋಗ್ತೀನಿ, ಅದು ಒಂದು ಮಾಧ್ಯಮ. ಬಸ್ ನನಗೆ ಏನ್ ಮಾಡ್ತದೆ, ಬಿಜಾಪುರಲಿಂತ್ರ ಗುಲ್ಬರ್ಗ ಒಯ್ದು ರೀಚ್ ಮಾಡುತ್ತೆ, ಹೌದಲ್ಲ, ಒಂದು ಮಾಧ್ಯಮ ಥ್ರೂ ನಾವು ಹೋದೆ. ಅದೇ ರೀತಿ ಬೆಳಕು ಏನದ, ಯಾವುದೇ ಅದಕ್ಕೆ ಮಾಧ್ಯಮ ಬೇಕಾಗಿಲ್ಲ. ಸೊ ಬೆಳಕಿನಪ್ಪ ಡೈರೆಕ್ಟ್ ಆಗಿ ಸೂರ್ಯನಿಂದ ಭೂಮಿಗೆ ಬಂದು ಬಿಡ್ತದ. ಗಾಳಿ ಇರ್ಲಿ ಬಿಡ್ಲಿ, ಇವತ್ತೇನಪ್ಪಾ ಅಂತಂದ್ರೆ ಅಲ್ಲಿ ಕಲ್ಲು ಮಣ್ಣು ಇರ್ಲಿ ಬಿಡ್ಲಿ ಅದು ಸಂಬಂಧ ಇಲ್ಲ. ಬೆಳಕಿಗೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಬೆಳಕು ಡೈರೆಕ್ಟ್ ಆಗಿ ಏನಪ್ಪಾ ಅಂತ ಸೂರ್ಯನಿಂದ ಭೂಮಿಗೆ ಬಂದು ತಲುಪ್ತ ಅಂತ ಹೇಳಬಹುದು. ಆಮೇಲೆ ಬೆಳಕಿನ ಒಂದು ರೂಪ ಅದ ಅಂತ ಹೇಳಿ ಕೆಲವೊಂದಿಷ್ಟು ವಿಜ್ಞಾನಿಗಳು ಏನಪ್ಪಾ ಅಂತಂದ್ರೆ ಪ್ರತಿಪಾದಿಸಿದ್ರು. ಏನ್ ಮಾಡಿದ್ರು, ಬೆಳಕಿನ ಒಂದು ರೂಪ ಅದ ಅಂತ ಹೇಳಿದ್ರು. ಯಾವ ತರ ಅದ, ಯಾವ ರೂಪದಲ್ಲಿ ಏನಪ್ಪಾ ಅಂತಂದ್ರೆ ಬೆಳಕು ಅದ ಅಂತ ಹೇಳಿದ್ರ ಅಂತಂದ್ರ ಕೆಲವೊಂದು ವಿಜ್ಞಾನಿಗಳು ಬರ್ತಾರ. ಅವ್ರು ಯಾರಪ್ಪ ಅಂತಂದ್ರೆ ಸರ್ ಐಸಾಕ್ ನ್ಯೂಟನ್ ಅವರು. ಸ್ನೇಹಿತರೆ, ನಿಮ್ಗೆ ಇದೊಂದು ಗೊತ್ತಿರಲಿ, ಫಿಸಿಕ್ಸ್ ಅಂತಂದ್ರೆ ಐಸಾಕ್ ನ್ಯೂಟನ್ ಅಂತ ಅನ್ಕೊಂಡ್ಬಿಡ್ಬೇಕು. ಸರ್ ಐಸಾಕ್ ನ್ಯೂಟನ್ ಅವರು ಎಲ್ಲದರಲ್ಲೂ ಕಾಲ್ ಹಾಕಿರ್ತಾವ ಇರ್ಲಿ ಅಂತ ಹೇಳಿ, ಎಲ್ಲಾ ಚಾಪ್ಟರ್ ಅಲ್ಲೂ ಕಾಲ್ ಅದಾವ. ಸೊ ಅದಕ್ಕೆ ಸರ್ ಐಸಾಕ್ ನ್ಯೂಟನ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಣ ಸಿದ್ಧಾಂತವನ್ನು ಮಂಡಿಸ್ತಾರ. ಯಾವುದು? ಬೆಳಕಿನ ಕಣ ಸಿದ್ಧಾಂತ. ಬೆಳಕಿನ ಕಣ ಸಿದ್ಧಾಂತ ಯಾರಪ್ಪ ಅಂತಂದ್ರ ನ್ಯೂಟನ್ ಅವರು. ಯಾರು? ಸರ್ ಐಸಾಕ್ ನ್ಯೂಟನ್ ಅವರು. ನೆಕ್ಸ್ಟ್ ವಿಜ್ಞಾನಿ ಯಾರಪ್ಪ ಅಂತಂದ್ರ ತರಂಗ ಸಿದ್ಧಾಂತವನ್ನು ಮಂಡಿಸ್ತಾರ. ಯಾವುದು? ತರಂಗ ಸಿದ್ಧಾಂತವನ್ನು ಯಾರಪ್ಪ ಅಂತಂದ್ರ ಕ್ರಿಶ್ಚಿಯನ್ ಹೈಗನ್ಸ್. ಕ್ರಿಶ್ಚಿಯನ್ ಹೈಗನ್ಸ್ ಅಂತ ಹೇಳಿ, ಹೈಗನ್ಸ್ ಅವರು. ಓಕೆನಾ ಸ್ನೇಹಿತರೆ? ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನಪ್ಪಾ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಕೇಳಿರ್ತಕ್ಕಂಥ ಕ್ವಶನ್ಸ್ ಗಳು ಅದಾವ. ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ಕೇಳ್ತಿರ್ತಕ್ಕಂಥ ಕ್ವಶನ್ಸ್ ಗಳು ಅದಾವ. ನೆನಪಿಟ್ಕೋರಿ, ಒಟ್ಟ ಮರಿಲಿಕ್ಕೆ ಹೋಗ್ಬಿಟ್ರೆ ನಾನು ಇವತ್ತು ಏನೋ ಒಂದು ಪಾಯಿಂಟ್ ಹೇಳತ್ತೀನಿ, ಒಂದು ಬೋರ್ಡ್ ಮೇಲೆ ಬರ್ಸೋದತ್ತೀನಿ ಅನ್ನೋದು ಎಕ್ಸಾಮ್ ಬರ್ತು ಅಂತ ಅರ್ಥ. ತಿಳ್ಕೊರಿ. ಇವತ್ತೇನಪ್ಪಾ ಅಂತಂದ್ರೆ ಬೆಳಕಿನ ರೂಪಗಳು ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ನೋಡಕತ್ತೀವಿ. ಏನ್ ನೋಡಕತ್ತೀವಿ? ಬೆಳಕಿನ ರೂಪ ಯಾವ ರೂಪದೊಳಗ ಅದ ಅಂತ ಹೇಳಿ ಅನ್ನೋದಕ್ಕ ಕೆಲವೊಂದು ಸಿದ್ಧಾಂತಗಳನ್ನು ಮಂಡಿಸ್ಯಾರ. ಯಾರು ಮಂಡಿಸ್ಯಾರಪ್ಪ ಅಂತಂದ್ರೆ ಸೈಂಟಿಸ್ಟ್ಗಳು, ದ ಗ್ರೇಟ್ ಸೈಂಟಿಸ್ಟ್. ಅವ್ರು ಯಾವ್ಯಾವಪ್ಪ ಅಂತಂದ್ರೆ ಒಂದೇದು ಕಣ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂತಂದ್ರೆ ನ್ಯೂಟನ್. ಎರಡನೇ ಸಿದ್ಧಾಂತವನ್ನು ತರಂಗ ಸಿದ್ಧಾಂತವನ್ನು ಯಾರು ಮಂಡಿಸಿದ್ರಪ್ಪ ಅಂತಂದ್ರೆ ಕ್ರಿಶ್ಚಿಯನ್ ಹೈಗನ್ಸ್. ಮೂರನೇದಾಗಿ ಯಾವ್ದಪ್ಪ ಅಂತಂದ್ರೆ ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತ. ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರಪ್ಪ ಅಂತಂದ್ರೆ ಮ್ಯಾಕ್ಸ್ವೆಲ್ ಅಂತ ಹೇಳಿ, ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತ ಹೇಳಿ. ಕನ್ನಡದ ಬರ್ಕೋರಿ, ಮ್ಯಾಕ್ಸ್ವೆಲ್ ಹಿಂಗ್ ಬರುತ್ತ, ಕನ್ನಡದಾಗ ಏನಪ್ಪಾ ಅಂತಂದ್ರೆ ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತ ಹೇಳಿ. ಅದೇ ರೀತಿಯಾಗಿ ಕ್ವಾಂಟಮ್ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರಪ್ಪ ಅಂತಂದ್ರೆ ಮ್ಯಾಕ್ಸ್ ಪ್ಲಾಂಕ್. ಮ್ಯಾಕ್ಸ್ ಪ್ಲಾಂಕ್ ಅಂತ ಹೇಳಿ ಬರ್ತಾನೆ. ಓಕೆನಾ? ಈಗ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ. ಏನಪ್ಪಾ ಅಂತಂದ್ರೆ ತರಂಗ ಮತ್ತು ಕಣ ಸಿದ್ಧಾಂತದೊಳಗೆ ಅದ ಅಂತ ಹೇಳ್ತಾನೆ. ಡ್ಯುಯಲ್ ನೇಚರ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ನಾಗ. ಅದಕ್ಕೆ ಡ್ಯುಯಲ್ ನೇಚರ್ ಅಂತಂದ್ರೆ ಎರಡು ದ್ವಿ ಸ್ವಭಾವವನ್ನು ಹೊಂದ್ಯಾದ ಅಂತ ಹೇಳಿ. ಅದು ಯಾವ್ದಪ್ಪ ಅಂತಂದ್ರೆ ಕಣ ಮತ್ತು ತರಂಗ ಸಿದ್ಧಾಂತವನ್ನು ಮಂಡಿಸಿದವರು ಯಾರಪ್ಪ ಅಂತಂದ್ರೆ ಕಣ ಮತ್ತು ತರಂಗ ಸಿದ್ಧಾಂತವನ್ನು ಯಾರು ಮಂಡಿಸ್ತಾರಪ್ಪ ಅಂತಂದ್ರೆ ಡಿ ಬ್ರೋಗಲಿ ಅಂತ ಹೇಳಿಸಿದ್ರ. ಯಾವರವರು? ವಿಜ್ಞಾನಿ ಡಿ ಬ್ರೋಗಲಿ. ಈ 5 ಸಿದ್ಧಾಂತಗಳನ್ನು ನೀವು ನೆನಪಿಟ್ಕೊಂಡಿದ್ದೆ ಆದಲ್ಲಿ ಸ್ನೇಹಿತರು ನೆನಪಿಟ್ಟವರಿ. ಕಣ ಅಂತಂದ್ರೆ ಯಾರು ಅಂತ ಹೇಳಿದೆ? ಸರ್ ಐಸಾಕ್ ನ್ಯೂಟನ್ ಅವರು. ತರಂಗ ಅಂತಂದ್ರೆ ಯಾರು ಅಂತ ಹೇಳಿದೆ? ಕ್ರಿಶ್ಚಿಯನ್ ಹೈಗನ್ಸ್ ಅವರು. ಅದೇ ರೀತಿ ವಿದ್ಯುತ್ ಕಾಂತೀಯ ತರಂಗ ಸಿದ್ಧಾಂತವನ್ನು ಯಾರು ಮಂಡಿಸಿದ್ರು ಅಂತ ಹೇಳಿದೆ ನಾನು? ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತ ಹೇಳಿದೆ. ಅದೇ ರೀತಿ ಕ್ವಾಂಟಮ್ ಸಿದ್ಧಾಂತವನ್ನು ಯಾರು ಮಂಡಿಸಿದ್ರು ಅಂತಂದ್ರೆ ನಮ್ಮ ಮ್ಯಾಕ್ಸ್ ಪ್ಲಾಂಕ್ ಅವರು ಮಂಡಿಸಿದ್ರು. ನಾವು ಹೇಳ್ತೀವಿ, ಕ್ಯಾಸುವಲ್ ಆಗಿ ಕರಿತೀವಿ, ಏನು ಮ್ಯಾಕ್ಸ್ ಪ್ಲಾಂಕ್ ಕ್ವಾಂಟಮ್ ಸಿದ್ಧಾಂತ ಅಂತ ಹೇಳಿ. ಅದೇ ರೀತಿಯಾಗಿ ಕಣ ಮತ್ತು ತರಂಗ ಸಿದ್ಧಾಂತವನ್ನು ಕೊನೆಯದಲ್ಲಿ ಮಂಡಿಸಿದವರು ಯಾರಪ್ಪ ಅಂತಂದ್ರೆ ಡಿ ಬ್ರೋಗಲಿ ಅಂತ ಹೇಳಿ ಸೈಂಟಿಸ್ಟ್. ಈಗ ಏನ್ ನೋಡುವ ಅಂತಂದ್ರೆ ನಾನು ಹೇಳಿದ್ದೆ ಬೆಳಕು ನಿರ್ವಾತ ಪ್ರದೇಶದಲ್ಲಿ ಚಲಿಸುತ್ತ ಅಂತ ಹೇಳಿದ್ದೆ. ಬಟ್ ಅದಕ್ಕೆ ಆದಂತ ಒಂದು ವೇಗ ಅಥವಾ ಸ್ಪೀಡ್ ಅಂತ ಹೇಳಿದಪ್ಪ. ಏನಪ್ಪ ಸ್ಪೀಡ್? ಬೆಳಕಿನ ಸ್ಪೀಡ್ ಅಂದ್ರೆ ಬೆಳಕಿನ ವೇಗ ಯಾವುದಪ್ಪ ಅಂತಂದ್ರೆ 3 × 10⁸ ಮೀಟರ್ ಪರ್ ಸೆಕೆಂಡ್. ಹಿಂಗ್ ಬರೋದ್ರು ಬರುತ್ತ, ಅಥವಾ ಮೀಟರ್ ಪರ್ ಸೆಕೆಂಡ್ ಹೆಂಗ್ ಬರೀತಾರ ಅಂತಂದ್ರೆ ಕೆಲವೊಂದು ಎಕ್ಸಾಮ್ ದಾಗ ಹಿಂಗ್ ಕೊಟ್ಟಿರ್ತಾರೆ. ಸೊ ಹಿಂಗ್ ಬರೋದ್ರು ಒಂದೇ ಸ್ನೇಹಿತರೆ, ಹಿಂಗ್ ಬರೋದ್ರು ಒಂದೇ. ಇದು ಏನು? ಬೆಳಕಿನ ವೇಗ. ನೆನಪಿರ್ಲಿ, ಬೆಳಕಿನ ವೇಗ ಎಲ್ಲಿಯಪ್ಪ ಅಂತಂದ್ರೆ ನಿರ್ವಾತದಲ್ಲಿ. ಈ ನಿರ್ವಾತದಲ್ಲಿ ಬೆಳಕಿನ ವೇಗ. ಈ ಬೆಳಕಿನ ವೇಗವನ್ನು ಮೊಟ್ಟ ಮೊದಲು ಅಳದವರು ಯಾರಪ್ಪ ಅಂತಂದ್ರೆ ರೋಮರ್. ಬೆಳಕಿನ ವೇಗವನ್ನು ಅಳದವರು ಯಾರಪ್ಪ ಅಂತಂದ್ರೆ ರೋಮರ್ ಅನ್ನೋ ವ್ಯಕ್ತಿ. ಯಾರು? ರೋಮರ್. ಇಂಗ್ಲಿಷ್ನ ಹೆಂಗ್ ಬರೀಬಹುದು? ಅದನ್ನು ಇಂಗ್ಲಿಷ್ನ ಹೆಂಗ್ ಬರೀಬಹುದು? ಈ ರೀತಿ.
ಸ್ಪೆಲ್ಲಿಂಗ್ ಅದ ನೆನಪಿಟ್ಕೋರಿ. ರೋಮರ್ ಅಂತ ಹೇಳಿ ಇಂಗ್ಲಿಷ್ ನ ಸ್ಪೆಲ್ ಆಗುತ್ತಾ, ಕನ್ನಡದೊಳಗೆ ಏನಪ್ಪಾ ಅಂತಂದ್ರೆ ರೋಮರ್ ಅಂತ ಹೇಳಿ. ಇವ್ರು ಏನ್ ಮಾಡಿದ್ರು, ಬೆಳಕಿನ ವೇಗವನ್ನು ಮೊದಲ ಬಾರಿಗೆ ಅಳದವರು. ಎಲ್ಲರೂ ಏನ್ ತಿಳ್ಕೊಂಡ್ರ, ಬೆಳಕಿನ ವೇಗವನ್ನು ಬೆಳಕನ್ನು ಕಂಡು ಹಿಡಿದವರು ಅಂತ ಅನ್ಕೊಂಡ್ರ. ನೋ, ಈ ವ್ಯಕ್ತಿ ಯಾರಪ್ಪ ಅಂತಂದ್ರೆ ರೋಮರನ ಬೆಳಕನ್ನು ಮೊದಲ ಬಾರಿಗೆ ಅಳದಂತವ. ತಿಳಿತಾ? ಸ್ಪೀಡ್ ಅನ್ನ ಅಂದ್ರೆ ಬೆಳಕಿನ ಸ್ಪೀಡ್ ಅನ್ನ ಅಳದವ, ನೆನಪಿಟ್ಕೋರಿ ಈ ಪಾಯಿಂಟ್. ಇದಾದ ಬಳಿಕ ಬೆಳಕಿನ ವೇಗ ನಾನು ಹೇಳಿದೆ ನಿರ್ವಾತ ಪ್ರದೇಶದಲ್ಲಿ ಇಷ್ಟು ಬರ್ತಾವ. ಬಟ್ ಕೆಲವೊಂದಿಷ್ಟು ಆಪ್ಷನ್ಸ್ ಗಳನ್ನು ಕೊಟ್ಟು ಬೆಳಕಿನ ವೇಗ ಇದ್ರೊಳಗೆ ಡಿಕ್ರೀಸಿಂಗ್ ಆರ್ಡರ್ ಅಥವಾ ಇಳಿಕೆ ಕ್ರಮದಲ್ಲಿ ಅಥವಾ ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಬಹುದು ನಿಮ್ಗೆ. ಸೊ ಅದೇ ರೀತಿಯಾಗಿ ನಾವು ಏನ್ ನೋಡೋಣ ಅಂತಂದ್ರೆ ಬೆಳಕಿನ ವೇಗ ನಿರ್ವಾತದಲ್ಲಿ ಎಷ್ಟು ಇರುತ್ತೆ ಅಂತ ಹೇಳಿದ್ದೆ ನಾನು. ನಿರ್ವಾತದಲ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದೆ. ಅದೇ ರೀತಿಯಾಗಿ ನೀರು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀರಿನಲ್ಲಿ ಹೈಯೆಸ್ಟ್ ಸ್ಪೀಡ್ 2.25 × 10⁸ ಮೀಟರ್ ಪರ್ ಸೆಕೆಂಡ್. ಇಲ್ಲಿಗಿಂತ ಇಲ್ಲಿ ಏನಪ್ಪ 0.75 ಏನಪ್ಪಾ ಅಂತಂದ್ರೆ ಕಡಿಮೆ ಅದ. ಅದಾದ ಬಳಿಕ ಗಾಜು, ಅದಾದ ಬಳಿಕ ಏನಪ್ಪಾ ಅಂತಂದ್ರೆ ಸಾಲ್ಟ್ ಬರುತ್ತೆ, ರಾಕ್ ಸಾಲ್ಟ್ ಅಂತ ಹೇಳಿ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಗೋದು ಹೋಗುತ್ತೆ. ಹೆಂಗ ಇವು ಏನಪ್ಪಾ ಅಂತಂದ್ರೆ ಅದ್ರದ್ದು ಸಾಲಿಡ್ ಅಥವಾ ಘನ ಸ್ಥಿತಿಯನ್ನು ಹೆಂಗ್ ಹೆಚ್ಚಿಗೆ ಹಾಕೋತ ಹೋಗುತ್ತೆ ನೋಡು, ಆ ರೀತಿ ಬೆಳಕಿನ ವೇಗ ಏನಪ್ಪಾ ಅಂತಂದ್ರೆ ಕಡಿಮೆ ಹಾಕೋತ ಹೋಗುತ್ತೆ. ಇನ್ನೊಂದು ಗೊತ್ತಿರಲಿ ಸ್ನೇಹಿತರೆ, ಬೆಳಕು ಒಂದು ವಿರಳ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ವಕ್ರೀಭವನ ಹೊಂತ ಅಂತ ಹೇಳಿ ನಾನು ಎಲ್ಲಿ ಹೇಳ್ತೀನಿ ಅಂತಂದ್ರೆ ನೆಕ್ಸ್ಟ್ ಯಾವ ಪಾಯಿಂಟ್ ಬರ್ತದೆ ಅಂದ್ರೆ ವಕ್ರೀಭವನ ಅಥವಾ ಬೆಳಕಿನ ಬಾಗುವಿಕೆ ಅಂತ ಹೇಳಿ ಬರ್ತದೆ. ಅಲ್ಲಿ ಏನಪ್ಪಾ ಅಂತ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಯ್ತು ಅಂದ್ರೆ ಬೆಳಕು ಬಾಗಿಸ್ಕೊ ಅನ್ನೋದು ಗೊತ್ತದ. ಬೆಳಕು ಯಾವಾಗ ಬಾಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ನೋಡು, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸ್ತಪ್ಪ ಅಂತ ಬೆಳಕಿನ ವೇಗ ಸ್ಪೀಡ್ ಏನಾಗುತ್ತಾ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತಾ. ಇದು ಒಂದು ಪಾಯಿಂಟ್ ನೆನಪಿರಲಿ. ಇದು ಡೈರೆಕ್ಟ್ ಹಿಟ್ ಕ್ವಶನ್ ಅದ. ಎಲ್ಲಪ್ಪ ಅಂತಂದ್ರೆ SSC ಎಕ್ಸಾಮ್ ದಾಗ ಕೇಳಿರ್ತಕ್ಕಂಥ ಕ್ವಶನ್. ಈಗ ನಮ್ಗೆ ಏನ್ ನೋಡಿದ್ವಿ ಅಂದ್ರೆ ಬೆಳಕಿನ ಸಿದ್ಧಾಂತಗಳನ್ನು ನೋಡಿದ್ವಿ, ಯಾವ ರೂಪದಲ್ಲಿ ಅದ ಅಂತ ಹೇಳಿ ಸಿದ್ಧಾಂತಗಳನ್ನು ಮಂಡಿಸ್ತೀವಿ ನೋಡಿದ್ವಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇಲ್ಲಿ ಅವ್ರದ್ದು ಸ್ಪೀಡ್ ವೇರಿಯಸ್ ಸ್ಪೀಡ್ ಗಳನ್ನು ನೋಡಿದ್ವಿ, ಹೆಂಗ್ ಇಳ್ಕೋತ ಬಂದ ಅಂತ ಹೇಳಿ ನೋಡಿದ್ವಿ. ಇವೆರಡು ನೆನಪಿಟ್ಕೊಳ್ಳಿ, ಉತ್ತರದೇನು ಬೇಕಾಗಿಲ್ಲ, ಇವೆರಡು ನೆನಪಿರ್ಲೇಬೇಕು ನಿಮಗೆ. 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೇನಪ್ಪಾ ಅಂತ ಬೆಳಕಿನ ವೇಗ. ಅದೇ ರೀತಿಯಾಗಿ ನಾವು ಏನ್ ನೋಡ್ಬೋದು ಅಂತಂದ್ರ ಇನ್ನು ಸ್ವಲ್ಪ ನೋಡೋಂಗಾಯ್ತಪ್ಪ ಅಂತಂದ್ರ ಸೂರ್ಯನಿಂದ ಬರ್ತಕ್ಕಂಥ ಬೆಳಕು. ಇದೇನು ಸನ್, SUN ಸನ್, ನಾಟ್ SON ಸನ್. ಸೂರ್ಯನಿಂದ ಎಲ್ಲಿ ಬರ್ತಪ್ಪ ಅಂತ ಬೆಳಕು ಭೂಮಿಗೆ ಬರ್ತಪ್ಪ ಅಂತಂದ್ರೆ ಎಷ್ಟು ಟೈಮ್ ತಗೊಳ್ತದ, ಈ ಬೆಳಕು ಎಷ್ಟು ಟೈಮ್ ತಗೊಳ್ತದ ಅಂತಂದ್ರೆ 8 ನಿಮಿಷ 19 ಸೆಕೆಂಡ್ಗಳು. 8 ನಿಮಿಷ 8 ಮಿನಿಟ್ 19 ಸೆಕೆಂಡ್. ಪೂರಾನೇ ಬರ್ಸ್ತೀನಿ, ಯಾಕಪ್ಪ ಅಂತಂದ್ರೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಎಲ್ಲಿ ಸೂರ್ಯನಿಂದ ಭೂಮಿಗೆ ಬೆಳಕು ಮುಟ್ಟಲಕ್ಕ ಎಷ್ಟು ಟೈಮ್ ತಗೊಳ್ತು ಅಂತಂದ್ರೆ 8 ನಿಮಿಷ 19 ಸೆಕೆಂಡ್. ಇದು ಎಕ್ಸಾಕ್ಟ್ ಡೇಟಾ ಇದು. ಅದೇ ರೀತಿಯಾಗಿ ಇಲ್ಲಿ ಚಂದ್ರ ಅಂತ ಹೇಳಿ ಇನ್ನೊಬ್ಬ ಅದಾನ. ಯಾರದಾರ? ಚಂದ್ರ ಯಾರು? ನಮ್ಮ ಭೂಮಿಯ ಸ್ವಾಭಾವಿಕ ಉಪಗ್ರಹ, ಹೌದಿಲ್ರಿ? ಈ ಚಂದ್ರನಿಂದ ಚಂದ್ರ ಎಲ್ಲಿಂದ ಪಡ್ಕೋತಾನ ಬೆಳಕು? ಸೂರ್ಯನಿಂದ ಪಡ್ಕೋತಾನ. ಅದೇ ರೀತಿಯಾಗಿ ಭೂಮಿಗೂ ಚಂದ್ರನಿಂದ ಬೆಳಕು ಬರ್ತಾನ ನಮ್ಗೆ ಗೊತ್ತ. ಆದ್ರೆ ಈ ಚಂದ್ರನಿಂದ ಭೂಮಿಗೆ ಬೆಳಕು ಬರ್ಲಿಕ್ಕೆ ಎಷ್ಟು ಟೈಮ್ ತಗೊಳತ್ತಪ್ಪ ಅಂತಂದ್ರೆ 1 ನಿಮಿಷ 28 ಸೆಕೆಂಡ್ಗಳು. ಓಕೆ ಸ್ನೇಹಿತರೆ, ಡಿಯರ್ ಸ್ಟೂಡೆಂಟ್ಸ್ ನೋಡ್ಕೋರಿ, 1 ನಿಮಿಷ 28 ಸೆಕೆಂಡ್ಗಳು ಏನಪ್ಪಾ ಅಂತಂದ್ರೆ ಚಂದ್ರನಿಂದ ಭೂಮಿಗೆ ಬರ್ಲಿಕ್ಕ ಬೆಳಕಿನ ಸಮಯ ತೆಗೆದುಕೊಳ್ಳುತ್ತ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತು. ಈಗ ಸೂರ್ಯನಿಂದ ಬೆಳಕು ಏನಪ್ಪಾ ಅಂತಂದ್ರೆ ಚಂದ್ರ ಪಡ್ಕೋತಾನ ಅಂತಂದ್ರೆ ಇದಕ್ಕೆ ನಾವು ಏನಂತ ಹೇಳಿ ಕರಿಬೇಕು ಅಂತಂದ್ರೆ ಅಲ್ಬೇಡೋ ಅಂತ ಹೇಳಿ ಕರಿತೀವಿ. ಏನ್ ಕರಿತೀವಿ? ಅಲ್ಬೇಡೋ. ಇಲ್ಲಿ ಬರಿತೀವಿ ನೋಡಿ ಸ್ನೇಹಿತರೆ, ಅದೇನಪ್ಪಾ ಅಂತಂದ್ರ ಅಲ್ಬೇಡೋ ಅಂತ ಹೇಳಿ ಕರೀತಾರ. ಅಲ್ಬೇಡೋ ಅಂತ ಹೇಳಿ ಕರಿತೀವಿ. ಏನದು? ಸೂರ್ಯನಿಂದ ಚಂದ್ರನು ಪಡೆಯುವ ಬೆಳಕಿನ ವಿದ್ಯಮಾನಕ್ಕೆ ಏನಂತ ಹೇಳಿ ಕರಿತೀವಿ ನಾವು? ಅಲ್ಬೇಡೋ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟ ಏನಪ್ಪಾ ಅಂತ ನೋಡೋಣ. ನಾ ಇಲ್ಲಿವರೆಗೂ ಏನ್ ಹೇಳಿನಪ್ಪ ಅಂತಂದ್ರೆ ಎಷ್ಟು ಪಾಯಿಂಟ್ಸ್ ಗಳು ಹೇಳಿನಿಲ್ಲ, ಬೇಸಿಕ್ ಬಹಳ ಇಂಪಾರ್ಟೆಂಟ್, ಮರಿಬೇಡ್ರಿ. ಏನ್ರಿ ನೀವು ಇದನ್ನ ಸ್ಕಿಪ್ ಮಾಡದೆ ಈ ವಿಡಿಯೋನ ಇವ್ರೇನ್ ಬೇಸಿಕ್ ಹೇಳ್ಕತ್ತಾರ ಬಿಡುವಪ್ಪ ಅಂತ ಹೇಳಿ ಬಿಟ್ರಿ ಅಂತ ತಿಳ್ಕೊ, ಇನ್ನು ಮುಂದೆ ಕುಡಿತೀವಿ ನೋಡು, ಅದು ಇನ್ನು ಇದಕ್ಕಿಂತ ಸಾಲಿಡ್ ಅದು. ಯಾಕದಪ್ಪ ಅಂತಂದ್ರೆ ಅಲ್ಲಿ ನೆಕ್ಸ್ಟ್ ರಿಫ್ಲೆಕ್ಷನ್ ಒಳಗೆ ಬರ್ತಾವ, ಅಂದ್ರೆ ಪ್ರತಿಫಲನ, ಬೆಳಕಿನ ಪ್ರತಿಫಲನದೊಳಗೆ ಹೊಡಿಸ್ತಾರ ನಿಮಗ. ಸೊ ಅದನ್ನ ನಾನೇನಪ್ಪಾ ಅಂತಂದ್ರ ಆಟ ಆಡಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಬಹಳ ಚಂದ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳಿ ಬಹಳ ವೆಲ್ ಪ್ರಿಪೇರ್ ಆಗಿ ಏನಪ್ಪಾ ಅಂತ ಇವತ್ತು ನಾ ರೆಡಿ ಆಗಿನಿ. ಕೇಳ್ರಿ ಸ್ನೇಹಿತರೆ, ಒಟ್ಟೆ ಏನಪ್ಪಾ ಅಂತಂದ್ರೆ ವಿಡಿಯೋ ಪಾಸ್ ಮಾಡಬೇಡ, ವಿಡಿಯೋನ ಮುಂದಕ್ಕೆ ಓಡಿಸಿ ನೋಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಪಾಯಿಂಟ್ಸ್ ನಾನು ಇಲ್ಲಿ ಏನ್ ಬರ್ತೀನಿ ನೋಡು, ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ಕೊಂಡು ನೋಡ್ಕೋರಿ. ನೀವು ಪಾಯಿಂಟ್ಸ್ ಗಳನ್ನ ಬರ್ಕೋರಿ, ಪಾಸ್ ಮಾಡ್ತಿಸಿದ್ರೆ ನೋಡ್ರಿ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬೆಳಕಿನ ಸಿದ್ಧಾಂತ ನೋಡ್ಕೊಂಡ್ವಿ, ಕೆಲವೊಂದು ಕಣ ಸಿದ್ಧಾಂತ, ಅವು ಸಿದ್ಧಾಂತಗಳನ್ನ ನೋಡ್ಕೊಂಡ್ವಿ. ಅದೇ ರೀತಿ ಬೆಳಕಿನ ಕೆಲವೊಂದಿಷ್ಟು ಸ್ಟೋರಿ ನೋಡ್ಕೊಂಡ್ವಿ ಬೇಸಿಕ್ ನ.
ಆಮೇಲೆ ಏನಪ್ಪಾ ಅಂತಂದ್ರೆ ಬೆಳಕು ಏನಪ್ಪಾ ಅಂತ ವಸ್ತುಗಳ ಮೂಲಕ ಚಲಿಸ್ತದ ಅಂತ ಹೇಳ್ತೀವಿ ನಾವು. ಬೇರೆ ಬೇರೆ ವಸ್ತುಗಳ ಮೂಲಕ ಬೇರೆ ಬೇರೆ ವಸ್ತುಗಳಲ್ಲಿ ಹಾದು ಹೋಗ್ತದ ಅಂತ ಹೇಳಿದ್ವಿ. ಅಂತ ವಸ್ತುಗಳಿಗೆ ಕೆಲವೊಂದು ಏನಂತ ಹೇಳಿ ಕರಿತೀವಿ ಅಂದ್ರೆ ಪಾರದರ್ಶಕ, ಅಪಾರದರ್ಶಕ ಅಂತ ಹೇಳಿ ವಸ್ತುಗಳು ಇರ್ತಾವ. ಅವು ಯಾವ ಅಂತ ಹೇಳಿ ನಾನು ಡೈರೆಕ್ಟ್ ಆಗಿ ಬಾಯಲ್ಲಿ ಹೇಳ್ತೀನಿ. ಪಾರದರ್ಶಕ ವಸ್ತುಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇವತ್ತ ಯಾವ ವಸ್ತುವಿನ ಮೂಲಕ ಬೆಳಕು ಹಾಯ್ಲಿಕ್ಕೆ ಬಿಡುತ್ತ ನೋಡು, ಹಾಯ್ದು ಹೋಗ್ಲಿಕ್ಕೆ ಅಂದ್ರೆ ಈಚೆಗಡೆ ಇದೊಂದು ವಸ್ತು ಅಂತ ತಿಳ್ಕೊ, ಹಿಂಗ್ ಬೆಳಕು ಬತ್ತಪ್ಪ ಇದ್ರ ಒಳಗೆ ಹಾಯ್ಸಿ ಈಚೆಗಡೆ ಹೋಗ್ಬೇಕು. ಅಂತ ವಸ್ತುಗಳು ನಾವು ಏನಂತ ಹೇಳಿ ಕರಿತೀವಪ್ಪ ಅಂತಂದ್ರೆ ಪಾರದರ್ಶಕ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ನಾಗ ಏನಂತ ಹೇಳಿ ಕರಿತೀವಿ ಅಂದ್ರೆ ಟ್ರಾನ್ಸ್ಪರೆಂಟ್ ಥಿಂಗ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್ ಅಂತ ಹೇಳಿ ನಾವು ಕರಿತೀವಿ. ಅವು ಪಾರದರ್ಶಕ ವಸ್ತುಗಳು. ಪಾರದರ್ಶಕ ಏನಪ್ಪಾ ಅಂತಂದ್ರೆ ವಸ್ತುಗಳು ಯಾವಪ್ಪ ಅಂತಂದ್ರ ನಿಮಗೆ ಗೊತ್ತಿರತಕ್ಕಂಥ ಪಾರದರ್ಶಕ ವಸ್ತುಗಳು ಅಂತಂದ್ರೆ ಯಾವ ವಸ್ತುಗಳ ಮೂಲಕ ಬೆಳಕು ಹಾದು ಹೋಗ್ತು ನೋಡು ಅಂತ ವಸ್ತುಗಳಿಗೆ ಏನಂತ ಹೇಳಿ ಕರಿತೀವಿ, ಪಾರದರ್ಶಕ ವಸ್ತು ಅಂತ ಹೇಳ್ತೀವಿ. ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರ ಒಂದನೇದು ಗ್ಲಾಸ್, ಎರಡನೇದು ಏನಪ್ಪಾ ಅಂತಂದ್ರೆ ನೀರು, ಆಮೇಲೆ ಏನಪ್ಪಾ ಅಂತಂದ್ರೆ ಗಾಳಿ ಅಂತ ಹೇಳಿ ಕರಿತೀವಿ. ಹೌದಲ್ಲ? ಇಂಥ ವಸ್ತುಗಳ ಮೂಲಕ ಏನಪ್ಪಾ ಬೆಳಕು ಸರಳವಾಗಿ ಏನಪ್ಪಾ ಅಂತಂದ್ರೆ ಹಾದು ಹೋಗುತ್ತದೆ. ಅದೇ ರೀತಿಯಾಗಿ ಪಾರದರ್ಶಕ ಆಯ್ತು. ಇದು ನೆಕ್ಸ್ಟ್ ಯಾವ್ದು ಬರ್ತದೆ? ಅರೆ ಪಾರದರ್ಶಕ ಅಥವಾ ಮಿತ ಪಾರದರ್ಶಕ ಅಂತ ಹೇಳಿ ಬರ್ತದೆ. ಯಾವುದು? ಅರೆ ಪಾರದರ್ಶಕ. ಇದಕ್ಕೆ ಇಂಗ್ಲಿಷ್ನ್ಯಾಗ ಟ್ರಾನ್ಸ್ಪರೆಂಟ್ ಅಂತ ಹೇಳಿ ಕರೀತಾರೆ. ಟ್ರಾನ್ಸ್ಪರೆಂಟ್ ಯಾವ್ದಪ್ಪ ಅಂತಂದ್ರ ಮೀಡಿಯಂ. ಟ್ರಾನ್ಸ್ಪರೆಂಟ್ ಮೀಡಿಯಂ ಅಂತ ಹೇಳಿ ಕರಿತೀವಿ. ಅಂದ್ರ ಪಾರದರ್ಶಕ ವಸ್ತುಗಳ ಮೂಲಕ ಹಾಯ್ದು ಹೋಗೋದು. ಅರೆ ಪಾರದರ್ಶಕ ಅಥವಾ ಮಿತ ಪಾರದರ್ಶಕ ಅಂತ ಹೇಳಿ ಕರೀತಾರೆ. ಇದಕ್ಕೆ ಇಂಗ್ಲಿಷ್ನ್ಯಾಗ ಏನಂತ ಹೇಳಿ ಕರಿತೀವಿ ಅಂತಂದ್ರ ಟ್ರಾನ್ಸ್ಲ್ಯೂಸೆಂಟ್ ಅಂತ ಹೇಳಿ ಕರಿತೀವಿ. ಟ್ರಾನ್ಸ್ಲ್ಯೂಸೆಂಟ್ ಅಂತ ಹೇಳಿ ಕರಿತೀವಿ. ಇದು ಹಿಂಗಂದ್ರೆ ಏನು? ಮಿತ ಪಾರದರ್ಶಕ ಅಥವಾ ಅರೆ ಪಾರದರ್ಶಕ ಅಂತಂದ್ರೆ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಏನಪ್ಪಾ ಅಂತ ಮಿತ ಅಂತಂದ್ರೆ ಏನು? ಕಡಿಮೆ, ಅಲ್ಪ, ಸ್ವಲ್ಪ ಅಂತಂದಾಗ ಅಂದ್ರೆ ಸ್ವಲ್ಪ ಬೆಳಕು ಹಾಯ್ದು ಹೋಗ್ಲಿಕ್ಕೆ ಯಾವ ವಸ್ತುಗಳು ಬಿಡ್ತಾವ ಅಂತ ವಸ್ತುಗಳಿಗೆ ನಾವು ಇವತ್ತು ಏನಂತ ಹೇಳಿ ಕರಿಬಹುದು ಅಂದ್ರೆ ಮಿತ ಪಾರದರ್ಶಕ ವಸ್ತುಗಳು ಅಥವಾ ಅರೆ ಪಾರದರ್ಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಯಾವಪ್ಪ ಅಂತ ವಸ್ತುಗಳು ಯಾವುವು? ಈ ಮನ್ಯಾಗ ಎಣ್ಣೆ ಒಳಗೆ ಎದ್ದಿಸಿ ಪೇಪರ್ ಕಟ್ಟಿರ್ತೀವಿ ನೀವು, ಎಲ್ಲಿ? ಬಲ್ಬಿನ ಕೆಳಗೆ. ಎದಕ್ಕ? ಹುಳುಗಳು ಹತ್ಲಿ ಅಂತ ಹೇಳಿ. ಆ ಪೇಪರ್ ಒಳಗೆ ನೋಡ್ರಿ ನೀವು, ಸ್ವಲ್ಪ ಏನಪ್ಪಾ ಬೆಳಕು ಈಚೆಗಡೆ ಹಾಯ್ದು ಈಚೆಗಡೆ ಬಂದಿರುತ್ತ ಅಂತಂದ್ರೆ ಆ ಪೇಪರ್ ಏನಪ್ಪಾ ಬೆಳ್ಳಗೆ ಕಾಣಿಸ್ಕೊತಿರುತ್ತೆ. ಎದಕ್ಕಪ್ಪ ಅಂತಂದ್ರೆ ಅದು ಅರ್ಧಂಬರ್ಧ ಬೆಳಕನ್ನ ಬಿಡ್ತಿರುತ್ತ. ಒಂದೇದು ಯಾವುದು ಅಂತಂದ್ರೆ ಎಣ್ಣೆಯಲ್ಲಿ ಅದ್ದ ಪೇಪರ್. ಆಮೇಲೆ ಏನಪ್ಪಾ ಅಂತಂದ್ರೆ ಉಜ್ಜಿದ ಗ್ಲಾಸ್. ಯಾವ್ದು ಉಜ್ಜಿದ ಗ್ಲಾಸ್ ಅಂತಂದ್ರೆ ಎಂತದ್ರಿ ಸರ್ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದಿಷ್ಟು ದಪ್ಪ ಗ್ಲಾಸ್ ಇರ್ತದ, ಅದಕ್ಕೆ ಹಚ್ಚಿ ಹಿಂಗ್ ಯಾವ್ದಕ್ಕಾರ ಹಚ್ಚಿ ತಿಕ್ಕದ್ರಿಯಪ್ಪ ಅಂತಂದ್ರೆ ಆ ಗ್ಲಾಸ್ ಮೇಲೆ ಏನಪ್ಪಾ ಅಂತ ಕ್ರ್ಯಾಕ್ ಬಿದ್ದಿರ್ತಾವ, ಅಂತ ಗೆರಿಗಳು ಬಿದ್ದಿರ್ತಾವ. ಅಂತ ಗ್ಲಾಸ್ ಒಯ್ದಿಸಿದ್ರೆ ಏನಪ್ಪಾ ಅಂತಂದ್ರೆ ನಾವು ಬೆಳಕಿನ ಮುಂದೆ ಹಿಡಿದಿವಪ್ಪ ಅಂತಂದ್ರೆ, ಒಂದು ಲೈಟಿನ ಮುಂದೆ ಹಿಡಿದಿವಿ ಅಂತಂದ್ರೆ ಹಿಂಗ್ ನೋಡಿದ್ವಿ ಅಂತಂದ್ರೆ ಅರ್ಧಂಬರ್ಧ ಬೆಳಕು ಏನಪ್ಪಾ ಅಂತಂದ್ರೆ ಬಿಡುತ್ತಿರುತ್ತೆ. ಯಾವ ವಸ್ತುಗಳ ಮೂಲಕ ಅರ್ಧಂಬರ್ಧ ಅಥವಾ ಅರ್ಧ ಬೆಳಕು ಬಿಟ್ಟು ಅರ್ಧ ಬೆಳಕು ಬಿಡಲಾರ್ದಂಗೆ ಹಿಡ್ಕೊಂಡಿರ್ತಲ್ಲ ಅಂತ ವಸ್ತುಗಳು ನಾವೇನಂತ ಹೇಳಿ ಕರಿತೀವಿ ಅಂತಂದ್ರೆ ಅರೆ ಪಾರದರ್ಶಕ ಅಥವಾ ಮಿತ ಪಾರದರ್ಶಕ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಯಾವ್ದಪ್ಪ? ಅಪೇಕ್ ಮೀಡಿಯಂ ಅಥವಾ ಅಪಾರದರ್ಶಕ ಅಂತ ಹೇಳಿ ಕರಿತೀವಿ. ಅದು ಯಾವುದು? ಅಪಾರದರ್ಶಕ. ವೆರಿ ಇಂಪಾರ್ಟೆಂಟ್. ನೀವು ಅನ್ಕೊಂಡಿರ್ಬೋದು ಸರ್ ಇವೆಲ್ಲ ನಮ್ಗೆ ಬರ್ತಾವ್ರಿ ಅಂತ ಹೇಳಿಸಿದ್ರೆ ಗೊತ್ತಾಗಂಗಿಲ್ಲ. ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇಲ್ಲೇ ಕೇಳಿ, ಅಪೇಕ್ ಅಂತ ಹೇಳಿ ಕರೀತಾರ, ಅಪೇಕ್ ಮೀಡಿಯಂ ಅಂತ ಹೇಳಿ. ಯಾವ ಅರೆ ಪಾರದರ್ಶಕ ಅಪಾರದರ್ಶಕಗಳು ಯಾವ್ದಂದ್ರೆ ಯಾವ ವಸ್ತುಗಳ ಮೂಲಕ ಬೆಳಕನ್ನು ಹಾಯ್ದು ಹೋಗ್ಲಿಕ್ಕೆ ಒಟ್ಟ ಬಿಡಂಗಿಲ್ಲ ನೋಡುವ ಅಂತ ವಸ್ತುಗಳಿಗೆ ನಾವು ಏನಂತ ಹೇಳಿ ಕರಿತೀವಿ? ಅಪಾರದರ್ಶಕ ಅಂತ ಹೇಳಿ ಕರಿತೀವಿ. ನಿಮ್ ನೆನಪಿರ್ಲಿ, ಈ ಸೆಂಟೆನ್ಸ್ ಏನಾರ ಬರ್ಕೋಬೇಕಾಗಿತ್ತು ಅಂದ್ರೆ ನಾನು ವಿಡಿಯೋ ಪಾಸ್ ಮಾಡಿ ಈ ಸೆಂಟೆನ್ಸ್ ನ ಇದ್ರ ಮುಂದೆ ಬರ್ಕೋರಿ. ಅದಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂತ ಇಲ್ಲಿ ಏನ್ ಬರ್ಸಿಲ್ಲ ಅವು ಎಕ್ಸಾಂಪಲ್ ನೀವು ಬರ್ಕೋಬೇಕು, ಅದು ನಿಮ್ ಕೆಲಸ. ಈಗ ಅಪಾರದರ್ಶಕ ಅಂತಂದ್ರೆ ಯಾವ ವಸ್ತುಗಳು ಅಂತ? ಕಲ್ಲ, ಆಮೇಲೆ ಮಣ್ಣು, ಆಮೇಲೆ ಏನಪ್ಪಾ ಇಟ್ಟಿಗೆ. ಹೌದ್ರಿ? ಇಂಥವ್ ಯಾವ ವಸ್ತುಗಳ ಮೂಲಕ ಏನಪ್ಪಾ ಬೆಳಕು ಹಾಯ್ದು ಹೋಗಂಗಿಲ್ಲ ಅಂತ ವಸ್ತುಗಳು ನಾವು ಏನಂತ ಹೇಳಿ ಕರಿಬಹುದು ಇವತ್ತ? ಅಪಾರದರ್ಶಕ ವಸ್ತುಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ನಮಗೆ ಇವತ್ತು ಬೆಳಕು ಏನು ಗೋಚರಿಸಲಿಕ್ಕಲ್ಲ, ಆ ಬೆಳಕು ಗೋಚರಿಸುವ ತರಂಗ ಅಂತ ಎಷ್ಟು ಅದ ಅಂತಂದ್ರೆ 3900 ಆಮ್ಸ್ಟ್ರಾಂಗ್. ಇದಕ್ಕೇನಂತ ಹೇಳಿ ಕರಿಬೇಕು? ಆಮ್ಸ್ಟ್ರಾಂಗ್. ಟು ಎಲ್ಲಿದಿಂದ ಅಂತಂದ್ರೆ 7800 ಆಮ್ಸ್ಟ್ರಾಂಗ್ ವರೆಗೂ. ಏನಿದು? ಬೆಳಕಿನ ತರಂಗ ಅಂತಾರೆ. ಗೋಚರಿಸುವ ಬೆಳಕಿನ ಕೇಳೇನ್ರಿದು. ಇದು ಕೇಳೇನ? ಬೆಳಕಿನ ಗೋಚರಿಸುವ ಬೆಳಕಿನ ತರಂಗಾಂತರ, ಅಥವಾ ಇಂಗ್ಲಿಷ್ನಾಗ ಏನಂತ ಹೇಳಿ ಕರಿತೀವಿ ಅಂತಂದ್ರೆ ವೇವ್ ಲೆಂತ್ ಅಂತ ಹೇಳಿ ಕರಿತೀವಿ.
ಹಿಂಗ ಅಡ್ಡ ತಿಡ್ಡ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ನೀವು ಚಂದ ಬರ್ಕೋರಿ. ಅದ್ರದ್ದು ಎಷ್ಟು ಇರ್ತಪ್ಪ ಅಂದ್ರೆ 3900 ಆಮ್ಸ್ಟ್ರಾಂಗ್ ಅಂತ ಹೇಳಿ ಕರೀತಾರೆ. ಆಮ್ಸ್ಟ್ರಾಂಗ್ ಟು 7800 ಅಂದ್ರೆ ಇದು ಡಬಲ್ ಮಾಡಿದ್ರೆ ಇದು ಬಂದ್ಬಿಡುತ್ತೆ. ಸಪೋಸ್ ನ್ಯಾನೋಮೀಟರ್ ಒಳಗೆ ಕೇಳಿದ್ರಪ್ಪ ಅಂತಂದ್ರೆ 390 ನ್ಯಾನೋಮೀಟರ್, 390 NM ಅಂತ ಹೇಳಿ ಕೊಟ್ಟಿರ್ತಾನ. ಹೆಂಗ್ ಕೊಟ್ಟಿರ್ತಾನ ಅಂದ್ರೆ NM, ಇದು ಹಿಂಗಂದ್ರೆ ಏನು ನ್ಯಾನೋಮೀಟರ್, ಮೀಟರ್ ಟು 780 ನ್ಯಾನೋಮೀಟರ್. NM ಅಂದ್ರೆ ಏನು ನ್ಯಾನೋಮೀಟರ್ ಅಂತಂದಾಗ ತಿಳಿತಾ. ಇದು ಕಾಣಿಸೋಕತ್ತಿಲ್ಲ ಅಂತಂದ್ರೆ 390 ಟು 780 ಏನಿದು, ಇದನ್ನು NM, ಇದನ್ನು NM ಅಂದ್ರೆ ಏನು ನ್ಯಾನೋಮೀಟರ್ ಅಂತ ಹೇಳಿ ಬರ್ಕೊಂಡ್ಬಿಡ್ರಿ. ಸೊ ಇಲ್ಲಿವರೆಗೂ ನಾವ್ ಏನ್ ನೋಡಿದೀವಪ್ಪ ಅಂತಂದ್ರೆ ಯಾವ ವಸ್ತುಗಳ ಮೂಲಕ ಬೆಳಕನ್ನ ಹೈದೋದಬೇಕು ಅಂತ ಏನಂತಾರೆ ಅಂತ ಹೇಳಿ ಕೇಳಿದ್ವಿ. ಆಮೇಲೆ ಏನಪ್ಪ ಅಂತಂದ್ರೆ ಬೆಳಕು ಗೋಚರಿಸುವ ತರಂಗಾಂತರ ಎಷ್ಟದಪ್ಪ ಅಂದ್ರೆ ಇಂಥದ್ದು ನೋಡಿದ್ವಿ. ಅದಾದ ಬಳಿಕ ಏನಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ನೋಡೋಣ, ಏನ್ ನೋಡುಮಪ್ಪ ಅಂತಂದ್ರ ಬೆಳಕಿನ ಮಾನಗಳು ನೋಡೋಣ. ಏಕಮಾನಗಳು ಅಂತ ಹೇಳಿಸಿದ್ರೆ ಎದ್ರೊಳಗೆ ಅಳಿತಾರಪ್ಪ ಅಂತ ಲ್ಯೂಮೆನ್ ಒಳಗೂ ಅಳಿತಾರ, ಲಕ್ಸ್ ಒಳಗೂ ಅಳಿತಾರ, ಆಮೇಲೆ ಏನಪ್ಪಾ ಕ್ಯಾಂಡಲ್ ಒಳಗೂ ಅಳಿತಾರ. ಯಾವ್ದು ಕ್ಯಾಂಡಲ್ ನಾಗ ಅಳಿತಾರ, ಯಾವ್ದು ಲಕ್ಸ್ ನಾಗ ಅಳಿತಾರ, ಯಾವ್ದು ಲುಮೆನ್ ದಾಗ ಅಳಿತಾರ ಅನ್ನೋದು ನೋಡೋಣ. ಬೆಳಕಿನ ಪ್ರಕಾಶಮಾನತೆ ಎದ್ರಾಗ ಅಳಿತಾರ ಅಂತಂದ್ರ ಲಕ್ಸ್ ಒಳಗೆ ಅಳಿತೀವಿ. ಲಕ್ಸ್ ಸಾಬೂನ್, ಲಕ್ಸ್ ಸಾಬೂನ್ ಅದಲ್ಲ, ಲಕ್ಸ್ ಒಳಗೆ ಅಳಿತೀವಿ. ಅದಕ್ಕೆ ಇಂಗ್ಲಿಷ್ ನಾಗ ಏನಂತ ಹೇಳಿ ಕರಿತೀವಿ ಅಂದ್ರೆ ಲ್ಯೂಮಿನೇಷನ್ ಅಂತ ಹೇಳಿ ಕರಿತೀವಿ. ಲ್ಯೂಮಿನೇಷನ್ ಬಾಡಿಗಳಿಗೆ ಎದ್ರಾಗ ಅಳಿತೀವಪ್ಪ ಅಂತಂದ್ರ ಯಾವ್ದು ಲಕ್ಸ್ ನಾಗ ಅಳಿತೀವಿ. ಓಕೆನಾ. ಇನ್ನು ಲ್ಯೂಮಿನಾರ್ ಫ್ಲಕ್ಸ್ ಅಂತ ಹೇಳಿ ಕರೀತಾರ. ಅದಕ್ಕೆ ಕನ್ನಡದಾಗ ಏನಪ್ಪಾ ಅಂತ ಬೆಳಕಿನ ದ್ಯುತಿ ಜಾಲ ಅಂತ ಹೇಳಿ ಕರಿತೀವಿ. ಆ ಬೆಳಕಿನ ದ್ಯುತಿ ಜಾಲ ಎದ್ರಾಗ ಅಳಿತೀವಪ್ಪ ಅಂತಂದ್ರ ಲ್ಯೂಮೆನ್ ಒಳಗೆ ಅಳಿತೀವಿ. ಇಂಗ್ಲಿಷ್ ನಾಗ ಏನಂತಾರ ಲ್ಯೂಮಿನಾರ್ ಫ್ಲಕ್ಸ್. ಓಕೆನಾ, ನೆನಪಿಟ್ಕೋರಿ. ಅದೇ ರೀತಿ ಥರ್ಡ್ ಒನ್ ಏಕಮಾನ ಯಾವ್ದಪ್ಪ ಅಂತಂದ್ರ ಬೆಳಕಿನ ಕ್ಯಾಂಡಲ್. ಅದು ಕ್ಯಾಂಡಲ್ ಎದ್ರಾಗ ಅಳಿತೀವಿ, ಕ್ಯಾಂಡಲ್ ದಾಗೆ ಎಳೆದು ಬಿಡ್ತೀವಿ ಡೈರೆಕ್ಟ್ ಆಗಿ. ಒಂದೇನೇ ಯಾವುದು ಲ್ಯೂಮಿನೇಷನ್ ಬರ್ಸ್ತೀವಿ ಕನ್ನಡದಾಗ. ಲ್ಯೂಮಿನೇಷನ್ ಎದ್ರಾಗ ಅಳಿಸ್ತೀವಪ್ಪ ಅಂತಂದ್ರ ಲಕ್ಸ್ ಒಳಗ ಅಳಿಸ್ತೀವಿ. ಓಕೆನಾ, ಲಕ್ಸ್ ಒಳಗ ಅಳಿತೀವಿ. ಇದು ಬೆಳಕಿನ ಏಕಮಾನಗಳಿವು. ಇದು ಒಂದೇದು ಯಾವಪ್ಪ ಅಂತಂದ್ರ ಬೆಳಕಿನ ಪ್ರಕಾಶಮಾನತೆ. ಇದಕ್ಕ ನೀವು ಪೂರ ಬರ್ಕೋರಿ. ಪ್ರಕಾಶಮಾನತೆ ಇದು ಎದ್ರಾಗ ಅಳಿತೀವಪ್ಪ ಅಂತ ಇದಕ್ಕೆ ಇಂಗ್ಲಿಷ್ ಅಂತ ಹೇಳ್ತಿರ್ತೀವಿ, ಲ್ಯೂಮಿನೇಷನ್ ಅಂತ ಹೇಳ್ತಿರ್ತೀವಿ. ಅದು ಎದ್ರಾಗಪ್ಪ ಅಂತ ಲಕ್ಸ್ ನಾಗ. ಎರಡನೇದಪ್ಪ ಅಂತಂದ್ರ ಬೆಳಕಿನ ದ್ಯುತಿ ಜಾಲ ಅಥವಾ ಇಂಗ್ಲಿಷ್ ನಾಗ ಏನಂತಾರ ಅಂದ್ರ ಲ್ಯೂಮಿನಾರ್ ಫ್ಲಕ್ಸ್. ಇದು ಎದ್ರಾಗ ಅಳಿತೀವಪ್ಪ ಅಂತಂದ್ರ ಲ್ಯೂಮೆನ್ ಒಳಗೆ ಅಳಿತೀವಿ. ಇಂಗ್ಲಿಷ್ ನಾಗ ಹಿಂಗ್ ಬರಿತೀವಿ ಲ್ಯೂಮೆನ್ ಅಂತ ಹೇಳಿ, ಕನ್ನಡದಾಗ ಲ್ಯೂಮೆನ್. ಓಕೆನಾ, ಇದು ಲ್ಯೂಮೆನ್. ಮೂರನೇದು ಯಾವ್ದಪ್ಪ ಅಂತಂದ್ರ ಮೂರನೇದು ಇಲ್ಲಿ ಬರೀತೀವಿ ನೋಡ್ರಿ ಸ್ನೇಹಿತರೆ. ಯಾವ್ದಪ್ಪ ಅಂತಂದ್ರ ದ್ಯುತಿ ತೀವ್ರತೆ. ಇದಕ್ಕೆ ಕನ್ನಡದಾಗ ಇಂಗ್ಲಿಷ್ ನಾಗ ಏನಂತ ಹೇಳಿ ಕರೀತಾರ ಅಂದ್ರೆ ಕ್ಯಾಂಡಲ್ ಅಂತ ಹೇಳಿ ಕರೀತಾರೆ. ಇದು ಎದ್ರಾಗ ಅಳಿತಾರಪ್ಪ ಅಂತ ಕ್ಯಾಂಡಲ್ ದಾಗೆ ಅಳಿತಾರ. ಸೊ ಇವೇನಪ್ಪ ಅಂತಂದ್ರೆ ಬೆಳಕಿನ ಏಕಮಾನಗಳು ಅದು. ಸೊ ಇಷ್ಟು ನೋಡಿದ ಬಳಿಕ ನಾವು ನೆಕ್ಸ್ಟ್ ಏನ್ ನೋಡೋಣಪ್ಪ ಅಂತಂದ್ರ ಬೆಳಕಿನ ಪರಿಣಾಮಗಳು ಬರ್ತಾವ. ಯಾವ ಬರ್ತಾವಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರತಕ್ಕಂಥದ್ದೇ ಬೆಳಕಿನ ಪ್ರತಿಫಲನ, ಬೆಳಕಿನ ವಕ್ರೀಭವನ, ಬೆಳಕಿನ ಏನಪ್ಪಾ ಅಂತ ವಿವರ್ತನೆ ಆಗಲಿ, ಇವತ್ತು ಡಿಸ್ಪರ್ಷನ್ ಆಗಲಿ, ವರ್ಣ ವಿಭಜನೆ, ಅಥವಾ ಏನಪ್ಪಾ ಅಂತಂದ್ರೆ ಟೋಟಲ್ ಇಂಟರ್ಫರೆನ್ಸ್ ಆಫ್ ಲೈಟ್ ಅಂದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಇಂಥವೆಲ್ಲ ಬರ್ತಾವ. ಆದ್ರೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಬೆಳಕಿನ ಪ್ರತಿಫಲನ. ಒಂದೇದು ಬೆಳಕಿನ ಪ್ರತಿಫಲನ ಅಥವಾ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿ ಇಂಗ್ಲಿಷ್ ನಾಗ ಕರಿತೀವಿ. ಅದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರ ಈ ಸದ ಇಂಪಾರ್ಟೆನ್ಸ್ ಸ್ಟಾರ್ಟ್ ಆಗುತ್ತಾ. ಇಷ್ಟ ಹೇಳಿದ ಸ್ಟೋರಿನು ಎಲ್ಲ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ ಕೇಳಿರ್ತಕ್ಕಂಥ ಪಾಯಿಂಟ್ಸ್ ಗಳು ಇನ್ನು ಮುಂದೆ ಕೇಳ್ತಾನೆ. ಇದೇ ಪಾಯಿಂಟ್ಸ್ ನಾನು ಕೇಳಿಲ್ಲ ತಿಳ್ಕೊರಿ, ಡೆಫಿನೆಟ್ ಕೇಳ್ತಾನೆ. ಇದೇ ಪಾಯಿಂಟ್ಸ್ ನಲ್ಲಿ ಕೇಳ್ತಾನೆ. ಈ ಬೆಳಕಿನ ಯಾವ್ದು ಪ್ರತಿಫಲನ ನೋಡೋಣ. ಅದ್ರೊಳಗೆ ಏನ್ ಬರ್ತದಪ್ಪ ಅಂತಂದ್ರೆ ಈಗ ಸ್ಟಾರ್ಟ್ ಆಗ್ತದೆ ರಿಯಲ್ ಸ್ಟೋರಿ. ಯಾವ್ದಪ್ಪ ಅಂತಂದ್ರೆ ಗೋಲಿಯ ದರ್ಪಣಗಳು, ಆಮೇಲೆ ಏನಪ್ಪಾ ಅಂತಂದ್ರೆ ಸಮತಲ ದರ್ಪಣ, ಆಮೇಲೆ ಏನಪ್ಪಾ ಅಂತಂದ್ರೆ ಮಸೂರಗಳಲ್ಲಿ 2 ಟೈಪ್ ಅದಾವ, ನಿಮ್ನ ಮಸೂರ ಮತ್ತು ಪೀನ ಮಸೂರ. ಇವು ಎಲ್ಲರಿಗೂ ಕನ್ಫ್ಯೂಷನ್ ಹೊಡಿತಾವ. ಇನ್ನ 20 ನಿಮಿಷ ಟೈಮ್ ಆಗಲಿಕ್ಕ ಅದು ಬಹಳ ಸವಿಸ್ತಾರವಾಗಿ ಅದ್ರ ಉಪಯೋಗಗಳು, ಅದು ಹೆಂಗ ಬೆಳಕಿನ ಕೇಂದ್ರೀಕರಣ ಆಗ್ತದ, ಆಮೇಲೆ ಅದ್ರ ಚಿತ್ರ ಎಂತದ ಸರ್, ಆಮೇಲೆ ಅದು ಎಲ್ಲೇ ನಾವು ದಿನನಿತ್ಯ ಲೈಫ್ ನಾಗ ಎಲ್ಲಾನು ಯೂಸ್ ಮಾಡ್ತೀವಿ ಏನ್ರಿ ಸರ್ ಅಂತ ಹೇಳಿ ನಿಮ್ಗೆ ಏನಪ್ಪಾ ಕ್ವಶನ್ಸ್ ಗಳು ರೈಸ್ ಆಗ್ತಾವಲ್ಲ, ಅದಕ್ಕೆಲ್ಲ ನಾನು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಸ್ನೇಹಿತರೆ. ನಾವಾಗ್ಲೇ ಹೇಳಿದ್ದೆ ನಿಮ್ಗೆ ರಿಯಲ್ ವಾರ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರ ಈಗ ಸ್ಟಾರ್ಟ್ ಆಗುತ್ತೆ ರಿಯಲ್ ಯುದ್ಧ. ಯಾಕಪ್ಪ ಅಂತಂದ್ರೆ ಎಲ್ಲ ಇರೋದೇ ಇದ್ರೊಳಗಿನ ಕ್ವಶನ್ಸ್ ಗಳು ನಿಮ್ಗೆ ಡೆಫಿನೆಟ್ಲಿ ಏನಪ್ಪಾ PC ಹಿಡ್ಕೊಂಡು DC ಅವರು ಕೇಳೇ ಕೇಳ್ತಾನ. ಅದು ಯಾವ್ದಪ್ಪ ಅಂತ ಒಂದೇದು
ಬೆಳಕಿನ ಪರಿಣಾಮದೊಳಗೆ ಒಂದೇದು ಯಾವ್ದಪ್ಪ ಅಂತಂದ್ರ ಬೆಳಕಿನ ಪ್ರತಿಫಲನ. ಬಹಳ ಚಂದ ಕೇಳ್ರಿ, ಬೆಳಕಿನ ಪ್ರತಿಫಲನ. ಓಕೆನಾ? ಇದಕ್ಕೆ ಇಂಗ್ಲಿಷ್ ನಾಗ ಏನಂತಾರಪ್ಪ ಅಂತಂದ್ರ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರೀತಾರ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರೀತಾರ. ಸ್ನೇಹಿತರೆ ಕರೆಕ್ಟ್ ಆಗಿ ನೋಡ್ಕೋರಿ. ಬೆಳಕಿನ ಪ್ರತಿಫಲನ ಏನಪ್ಪ? ಬೆಳಕಿನ ಪ್ರತಿಫಲನ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಹೇಳ್ತೀನಿ. ಇಲ್ಲೊಂದು ಗಿಡ ಅದ, ಓಕೆನಾ? ಇದೊಂದು ಗಿಡ ಅದ, ಆಮೇಲೆ ಇಲ್ಲಿ ಸೂರ್ಯ ಅದಾನ ಅಂತ ನಿಮ್ಗೆ ಗೊತ್ತು, ಸನ್. ಓಕೆನಾ? ಇದು ಸೂರ್ಯ. ಈ ಸೂರ್ಯನಿಂದ ಇಲ್ಲಿ ಯಾರು ನಿಂತಾರಪ್ಪ ಅಂತಂದ್ರೆ ರವಿ ಸರ್ ನಿಂತಾರ ಅಂತ ಅನ್ಕೋರಿ. ಓಕೆನಾ? ಈ ರವಿ ಸರ್ ಏನಪ್ಪಾ ಅಂತಂದ್ರೆ ಈ ಗಿಡ ಕಾಣಿಸ್ಬೇಕಾಗಿತ್ತು. ಈ ಗಿಡ ಕಾಣಿಸ್ಬೇಕಾಗಿತ್ತು ಅಂತಂದ್ರೆ ಮೊದಲು ಏನ್ ಮಾಡ್ಬೇಕು? ಸೂರ್ಯನ ಬೆಳಕು ಏನಪ್ಪಾ ಅಂತಂದ್ರೆ ಈ ಎಂಗಲ್ ಇಲ್ಲಿ ಬಂದು ಗಿಡದ ಮೇಲೆ ಬೀಳ್ತದೆ. ಇಲ್ಲಿ ಒಂದೊಂದು ಲೈಟ್ ಬರ್ತಾವೆ ಏನ್ರಿ ಸರ್ ಅಂತ ಕೇಳಬೇಡಿ, ಬಹಳಷ್ಟು ಲೈಟ್ಗಳು ಬರ್ತಿರ್ತಾವ. ಈ ಬಹಳಷ್ಟು ಲೈಟ್ಗಳು ಬಂದು ಎಲ್ಲಿ ಬೀಳ್ತಿರ್ತಾವಪ್ಪ ಅಂತಂದ್ರೆ ಗಿಡದ ಮೇಲೆ ಬೀಳ್ತಿರ್ತಾವ. ಅದೇ ಇದು ಏನ್ ಎಂಗಲ್ ಬಿದ್ದಲ್ಲ ಅದೇ ಎಂಗಲ್ ಏನಪ್ಪಾ ಅಂತಂದ್ರೆ ನನ್ನ ಕಡೆಗೆ ಬಂದು ಬೀಳ್ತಾವ. ಯಾವ ಈ ಸೂರ್ಯನ ಬೆಳಕು ಇದು ಬಿದ್ದು ಹೊಳೆ ಏನಪ್ಪಾ ಅಂತಂದ್ರೆ ನನ್ನ ಕಣ್ಣಿಗೆ ಬಂದು ಬಿದ್ದಾವ ಅಂದ್ರೆ ಇಲ್ಲಿದಿಂದ ಇದು ರಿಫ್ಲೆಕ್ಟ್ ಆಗ್ಯದ ಅಂತ ಅರ್ಥ. ರಿಫ್ಲೆಕ್ಷನ್ ಅಂತ ಪ್ರತಿಫಲನ ಅಂತಂದ್ರೇನು? ಒಂದು ವಸ್ತುವಿನ ಮೇಲೆ ಸೂರ್ಯನಿಂದ ಬಂದಂತ ಬೆಳಕು ಅಥವಾ ಯಾವುದೇ ಮೂಲದಿಂದ ಬಂದಂತ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಕಂಪ್ಲೀಟ್ ಆಗಿ ಏನಪ್ಪಾ ಅಂತಂದ್ರೆ ಹೊಳ್ಳಿ ಅಲ್ಲಿಂದ ಕಿಕ್ ಬ್ಯಾಕ್ ಮಾಡೋದಪ್ಪ ಅಂತಂದ್ರೆ ಅಂತ ಬೆಳಕಿಗೆ ನಾವು ಏನಂತ ಹೇಳಿರ್ತೀವಿ ಅಂದ್ರೆ ಬೆಳಕಿನ ಪ್ರತಿಫಲನ ಅಂತ ಹೇಳಿ ಕರಿತೀವಿ. ಸೊ ಓಕೆ, ಸೆಂಟೆನ್ಸ್ ಏನ್ ಬೇಕಾಗಿಲ್ಲ, ಬಟ್ ನಿಮ್ ಸ್ಟೋರಿ ತಿಳ್ಕೊರಿ ಏನದ ಅಂತ ಹೇಳಿ. ಸೂರ್ಯನಿಂದ ಬರೋದಂತ ಬೆಳಕು ಎಲ್ಲಿ ಬೀಳ್ತದೆ? ಗಿಡದ ಮೇಲೆ ಬೀಳ್ತದೆ. ಗಿಡದ ಮೇಲೆ ಬಿದ್ದಂತ ಬೆಳಕು ಅದು ಪ್ರತಿಫಲನಗೊಳಿಸಿ ಅಲ್ಲಿ ಏನಂತಂದ್ರೆ ಮುಂದೆ ಬಿದ್ದಿರುತ್ತೆ ಬೆಳಕು, ಅಲ್ಲಿ ಮುಂದೆ ಯಾರು ನಿಂತಿರ್ತೀವಿ ಅಂತ ನಾವು ನಿಂತಿರ್ತೀವಿ. ನಮಗ ಆ ಗಿಡ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಕಾಣಿಸ್ತದೆ, ಇಲ್ಲೊಂದು ಮಾವಿನ ಹಣ್ಣು ಅದ ಅಂತ ಹೇಳಿ ಕಾಣಿಸ್ಬಿಡ್ತಾವ. ಹೌದಾ? ಸೊ ಇದಕ್ಕೆ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ. ಇದನ್ನ ನಾವು ಪ್ರಾಕ್ಟಿಕಲ್ ಲೈಫ್ ನಾಗ ನೋಡಿದ್ವಿ, ದಿನನಿತ್ಯ ನೀವು ಕಾಣ್ತೀವಿ. ಅದೇ ರೀತಿ ಇದು ನಾವು ಥೆರಾಟಿಕಲಿ ಹೆಂಗ್ ಹೇಳ್ಬಹುದು ಅಂತಂದ್ರ ನೋಡ್ರಿ ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದ್ರೆ ಸೂರ್ಯನಿಂದ ಇಲ್ಲಿ ಸೂರ್ಯ, ಇದು ಸೂರ್ಯನಿಂದ ಕಿರಣಗಳು ಏನ್ ಬರ್ತಾವ ನೋಡು, ಅದಕ್ಕೆ ನಾವ್ ಏನಂತ ಹೇಳ್ತಿರ್ತೀವಿ ಇಂಗ್ಲಿಷ್ ನಾಗ ಇನ್ಸಿಡೆಂಟ್ ರೇಸ್ ಅಂತ ಹೇಳ್ತಿರ್ತೀವಿ. ಏನಂತ ಹೇಳ್ತಿರ್ತೀವಿ? ಇನ್ಸಿಡೆಂಟ್ ರೇಸ್ ಅಂತ ಹೇಳಿ ಕರಿತೀವಿ. ಕನ್ನಡದೊಳಗ ಪತನ ಕಿರಣಗಳು ಅಥವಾ ಏನಂತ ಹೇಳಿ ಕರಿತೀವಿ ಇಂಗ್ಲಿಷ್ ನಾಗ. ಈ ಕೋನಿಗೆ ಏನಂತ ಹೇಳಿ ಮಾಡ್ಬೇಕು? ಎಂಗಲ್ ಆಫ್ ಐ. ಐ ಅಂತಂದ್ರೆ ಏನು? ಪತನ ಕಿರಣ. ಓಕೆನಾ? ಪತನ ಕಿರಣ. ಆಮೇಲೆ ಎಂಗಲ್ ಆಫ್ ಆರ್ ಬರ್ತದ, ಅದೇನಪ್ಪಾ ಅಂತ ಪ್ರತಿಫಲಿತ ಕಿರಣ. ಪ್ರತಿಫಲಿತ ಕಿರಣ ಅಂತ ಹೇಳಿ ಅಂತೀವಿ. ಓಕೆನಾ? ಹೆಂಗ್ರಿ ಸರ್ ಇಲ್ಲಿ ಬಂದಂತ ಏನು ಕಿರಣಗಳದಾವಲ್ಲ, ಇದ್ರ ಮ್ಯಾಗ ಒಂದು ಸಮತಲ ವಸ್ತುವಿನ ಮ್ಯಾಗ ಬಿದ್ದು ಏನು ಮಾಡ್ತಪ್ಪ ಅಂತಂದ್ರೆ ರಿಫ್ಲೆಕ್ಟ್ ಆಗಿಬಿಡ್ತದ. ಆ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ಎಂಗಲ್ ನಾವ್ ಏನಂತ ಹೇಳಿ ಕರಿತೀವಪ್ಪ ಅಂತಂದ್ರೆ ಎಂಗಲ್ ಆಫ್ ಆರ್ ಅಂತ ಹೇಳಿ ಕರಿತೀವಿ. ಸೊ ಎಂಗಲ್ ಅಂತಂದ್ರೆ ಏನ್ ಕನ್ನಡದಾಗ? ಕೋನ ಅಂತ ಹೇಳಿ ಕರಿತೀವಿ. ಸರ್ ಯಾಕ್ರಿ ಇದ್ಯಾಕೆ ಹೇಳಿದ್ರಿ ಅಂತ ಕೇಳ್ಬೋದು ನೀವು. ಇಲ್ಲಿ ಎರಡು ಲಾಗಳು ಬರ್ತಾವ, ಎರಡು ನಿಯಮಗಳು ಬರ್ತಾವ. ಯಾವ ನಿಯಮಗಳಪ್ಪ? ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳು. ಯಾವ ಎರಡು ನಿಯಮಗಳು? ಎರಡು ನಿಯಮಗಳು ಅಂತ ಹೇಳಿ ಬರ್ತಾವ. ಆ ಎರಡು ನಿಯಮಗಳದ ಒಂದೇದು ಏನ್ ನಿಯಮ ಹೇಳ್ತಪ್ಪ ಅಂತ, ಒಂದನೇ ನಿಯಮ ಏನ್ ಹೇಳ್ತಪ್ಪ ಅಂತಂದ್ರ, ಒಂದನೇ ನಿಯಮ ಏನ್ ಹೇಳ್ತಪ್ಪ ಅಂತಂದ್ರ ಸೂರ್ಯನಿಂದ ಬಂದಂತ ಪತನ ಕಿರಣವು ಮತ್ತು ಪ್ರತಿಫಲಿತ ಕಿರಣಕ್ಕ ಅವು ಎರಡರದ್ದು ಕೋನ ಏನಪ್ಪಾ ಅಂತ ಸಮನಾಗಿರುತ್ತ ಅಂತ ಹೇಳ್ತಾರೆ. ನೋಡ್ರಿ ಇಲ್ಲಿ ಬರೀತೀನಿ, ದ ಎಂಗಲ್ ಆಫ್ ಐ ಈಸ್ ಈಕ್ವಲ್ ಟು ದ ಎಂಗಲ್ ಆಫ್ ಆರ್. ಅಂದ್ರೆ ಏನಿದು? ಪ್ರತಿಫಲಿತ ಸೂರ್ಯನಿಂದ ಬಂದಂತ ಕಿರಣವು ಪ್ರತಿಫಲಿತ ಕೋನ ಅಂದ್ರೆ ಪ್ರತಿಫಲಿತ ಇದು ಪತನ ಕಿರಣದ ಕೋನವು ಪ್ರತಿಫಲಿತ ಕಿರಣದ ಕೋನಕ್ಕೆ ಏನಪ್ಪಾ ಅಂತಂದ್ರ ಸಮನಾಗಿರ್ತದ ಅಂತ ಹೇಳಿ ಬರೆದೀನಿ. ಇದೇನು? ಪತನ ಕಿರಣ, ಇದು ಪ್ರತಿಫಲಿತ ಕಿರಣ. ಇವೆರಡರದ ಎಂಗಲ್ ಕೋನ ಏನಾಗಿರ್ತದ? ಸಮನಾಗಿರ್ತದ ಅಂತ ಹೇಳಿ ಬರೆದೀನಿ. ಇದು ಏನ್ ಹೇಳ್ತಪ್ಪ ಅಂತ ಒಂದನೇ ನಿಯಮ ಹೇಳ್ತದ. ಇನ್ನು ಎರಡನೇ ನಿಯಮ ಏನ್ ಹೇಳ್ತಪ್ಪ ಅಂತಂದ್ರ, ಯಾವ ನಿಯಮಗಳಿವು? ಬೆಳಕಿನ ಪ್ರತಿಫಲನದ ನಿಯಮಗಳಿವು. ನೆನಪಿಟ್ಟುವರೆ, ಬೆಳಕಿನ ಪ್ರತಿಫಲನದ ನಿಯಮಗಳು ಇವು ಪಕ್ಕಾ ಕೇಳ್ತಾನ. ಏನಪ್ಪಾ ಎರಡನೇದು ಏನ್ ಹೇಳ್ತಪ್ಪ ಅಂತಂದ್ರ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಲಂಬಕ್ಕೆ ಎಳೆದ ಮೇಲ್ಮೈ ಗೆರೆ. ಇದೇನಿದು? ಲಂಬಕ್ಕೆ ಎಳೆದ ಮೇಲ್ಮೈ ಗೆರೆ ಅದಲ್ಲ, ಇವು ಮೂರು ಏನಪ್ಪಾ ಅಂತಂದ್ರೆ ಒಂದೇ ಸಮತಲದಲ್ಲಿ ನೋಡ್ರಿ. ಒಂದೇ ಪಾಯಿಂಟ್ ನಾಗ ಏನಪ್ಪಾ ಅಂತಂದ್ರೆ ಹಾದು ಹೋಗ್ಯಾವಲ್ಲ, ಒಂದೇ ಪಾಯಿಂಟ್ ನಾಗ ಅಂದ್ರೆ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಲಂಬಕ್ಕೆ ಎಳೆದ ಮೇಲ್ಮೈ ಗೆರೆಯು ಒಂದೇ ಸಮತಲದಲ್ಲಿವೆ ಅಂತ ಹೇಳಿ ಹೇಳ್ತಾವ. ಒಂದೇ ಸಮತಲದಲ್ಲಿವೆ
ಒಂದೇ ಸಮತಲದಲ್ಲಿ ಯಾವ್ಯಾವ್ದು ಅಂತಂದ್ರೆ ನೀವು ಬರ್ಕೊಂಡಿರ್ಬೇಕು. ಯಾವ್ಯಾವ ಅಂತಂದ್ರೆ ಆಂಗಲ್ ಆಫ್ ಐ ಮತ್ತು ಆಂಗಲ್ ಆಫ್ ಆರ್ ಮತ್ತು ಇನ್ನೊಂದು ಯಾವುದು ಲಂಬಕ್ಕೆ ಎಳೆದ ಗೆರೆ. ಇವು ಮೂರು ಏನಪ್ಪಾ ಅಂತಂದ್ರೆ ಒಂದೇ ಸಮತಲದಲ್ಲಿ ಅದಾವ ಅಂತ ಅನ್ನೋದನ್ನ ಎರಡನೇ ನಿಯಮ ಹೇಳುತ್ತ. ಸೊ ರಿಫ್ಲೆಕ್ಷನ್ ಅಂತಂದ್ರೆ ಏನಂತ ಹೇಳಿ ನೋಡಿದೀವಿ, ಬೆಳಕಿನ ಪ್ರತಿಫಲನ ಅಂತಂದ್ರೆ ಎರಡು ಒಂದೇ, ರಿಫ್ಲೆಕ್ಷನ್ ಅಂದ್ರೆ ಒಂದೇ, ಬೆಳಕಿನ ಪ್ರತಿಫಲನ ಅಂದ್ರೆ ಒಂದೇ. ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಆಮೇಲೆ ಒಂದೇ ನಿಯಮ ಏನ್ ಹೇಳ್ತಪ್ಪ ಅಂತಂದ್ರೆ ಪತನ ಕಿರಣದ ಕೋನವು ಮತ್ತು ಪ್ರತಿಫಲಿತ ಕಿರಣದ ಕೋನವು ಎರಡು ಏನಾಗಿರ್ತಾವ ಅಂದ್ರೆ ಈಕ್ವಲ್ ಅಥವಾ ಸಮಾನ ಆಗಿರ್ತಾವ ಅಂತ ಹೇಳಿ ಬರೆಸಿನಿ. ಎರಡನೇ ಏನಪ್ಪಾ ಅಂತ ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು ಲಂಬ ಕೇಳದಂತ ಗೆರೆಯು ಒಂದೇ ಸಮತಲದಲ್ಲಿ ಇರುತ್ತ ಅಂತ ಹೇಳಿಸಿದ್ರೆ ನಾನು ಏನ್ ಹೇಳಿ ಇದು ಎರಡನೇ ನಿಯಮ ಅದ ಅಂತ ಹೇಳಿ. ಈಗ ಇದ್ರೊಳಗೆ ಏನ್ ಬರ್ತಪ್ಪ, ಈಗ ರಿಫ್ಲೆಕ್ಷನ್ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಬಹಳ ಪ್ಲೇನ್ ಆಗಿರ್ಬೇಕು, ಅದರದ್ದು ಏನಪ್ಪಾ ಅಂತ ಶೈನ್ ಹೊಡಿತಿರ್ಬೇಕು, ಆ ವಸ್ತು ಏನಪ್ಪಾ ಶೈನ್ ಹೊಡಿತಿರ್ಬೇಕು, ಅದು ಮತ್ತ ಸಮತಲವಾಗಿರ್ತಿರ್ಬೇಕು. ಅಲ್ಲಿ ಏನಪ್ಪಾ ಅಂತ 100% ಏನಾಗುತ್ತೆ ರಿಫ್ಲೆಕ್ಷನ್ ಆಗುತ್ತೆ. ಸೊ ಎದ್ರೊಳಗೆ ಜಾಸ್ತಿ ರಿಫ್ಲೆಕ್ಷನ್ ಆಗುತ್ತ ಅಂತ ಹೇಳಿ ನಿಮಗೇನಪ್ಪಾ ಅಂತ ಗೊತ್ತಿರ್ಬೇಕು. ಒಂದೇದು ಯಾವ್ದಪ್ಪ ಅಂತಂದ್ರೆ ಬೆಳ್ಳಿ. ಯಾವುದು? ಬೆಳ್ಳಿ. ಈ ಬೆಳ್ಳಿ ಒಳಗ 95% ಏನಪ್ಪಾ ಅಂತಂದ್ರೆ ಬೆಳಕು ರಿಫ್ಲೆಕ್ಟ್ ಆಗುತ್ತೆ ಅಥವಾ ಪ್ರತಿಫಲನಗೊಳ್ಳುತ್ತದೆ. ನೆನಪಿರಲಿ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್. ಇದು ಕೇಳ್ತಾನ. ಬೆಳ್ಳಿ ಒಳಗೆ ಎಷ್ಟಾಗುತ್ತೆ? 95% ಬೆಳಕು ಏನಪ್ಪಾ ಅಂತಂದ್ರೆ ರಿಫ್ಲೆಕ್ಟ್ ಮಾಡ್ತದ, ಅಂದ್ರೆ ಹೊರ ಕಳಿಸ್ತದ. ಅಂದ್ರೆ ಇವು ಉಳಿದಿದ್ದ ರಿಮೈನಿಂಗ್ ಎಷ್ಟು 5% ಏನಪ್ಪಾ ಅಂತ ತಾ ಅಬ್ಸರ್ವ್ ಮಾಡ್ತ, ಅಂದ್ರೆ ತಾ ಹಿಡ್ಕೊಂತ. ಮತ್ತೆ ಏನಪ್ಪಾ ಅಂತಂದ್ರ ಈ ಕಲ್ಲು ಮಣ್ಣು ಅದು ಬಂತಪ್ಪ ಅಂತಂದ್ರ ಅಲ್ಲಿ ಎಷ್ಟಪ್ಪ ಅಂತಂದ್ರ ಒಂದು 50 to 60%. 50 to 60% ಏನಪ್ಪಾ ಅಂತಂದ್ರೆ ಬೆಳಕು ಪ್ರತಿಫಲನಗೊಳಿಸ್ತ. ಆಮೇಲೆ ಏನಪ್ಪಾ ಅಂತಂದ್ರೆ ಕಟ್ಟಿಗೆ ಯಾವಾಗ ಬಂದು ಅಂತಂದ್ರೆ ಇನ್ನೂ ಕಡಿಮೆ. ಸೊ ಅವೇನಪ್ಪಾ ಅಂತ 20% ಅಷ್ಟೇ. ಸೊ ಇದು ನೆನಪಿರ್ಲಿ ನಿಮ್ಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇ ಪಾಯಿಂಟ್ ನಾನು ಎಲ್ಲಿ ಹೇಳ್ತೀನಿ ಅಂತಂದ್ರೆ ಇದೇ ರಿಫ್ಲೆಕ್ಷನ್ ಒಳಗೆ ಮಿರರ್ ಇದು ಬಂದಲ್ಲಿ ಹೇಳ್ತೀನಿ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮಿರರ್, ಆಮೇಲೆ ಏನಪ್ಪಾ ಅಂತ ಗ್ಲಾಸ್ ಅಂದ್ರೆ ಏನು ಡಿಫ್ರೆನ್ಸ್, ಆಮೇಲೆ ಮಸೂರಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಈಗ ನೋಡೋಣ ಸ್ನೇಹಿತರೆ. ಇಲ್ಲಿವರೆಗೂ ನಾವು ಬೆಳಕು ಅಂದ್ರೆ ಏನು, ಬೆಳಕಿನ ಬೇಸಿಕ್ ಕಾನ್ಸೆಪ್ಟ್ ಗಳನ್ನು ನೋಡ್ಕೊಂಡಿವಿ. ಏನೇನು ನೋಡ್ಕೊಂಡಿವಿ? ಸಿದ್ಧಾಂತಗಳನ್ನು ನೋಡ್ಕೊಂಡಿವಿ, ಯಾವ ಸೈಂಟಿಸ್ಟ್ಗಳು ಬಂದ್ರು, ಆಮೇಲೆ ಏನಪ್ಪಾ ಅಂತಂದ್ರೆ ಬೆಳಕು ಎಷ್ಟು ಸ್ಪೀಡ್ ಬಂದ್ ಮುಟ್ತ ಭೂಮಿಗೆ, ಆಮೇಲೆ ಚಂದ್ರನಿಂದ ಎಷ್ಟು ಬರ್ತದ, ಎಲ್ಲಾ ರೀತಿಯ ಬೇಸಿಕ್ ಕಾನ್ಸೆಪ್ಟ್ಗಳು ನೋಡ್ಕೊಂಡಿವಿ. ಬೆಳಕಿನ ಏಕಮಾನಗಳನ್ನು ನೋಡ್ಕೊಂಡಿವಿ. ಅದೇ ರೀತಿಯಾಗಿ ಬೆಳಕಿನ ಪರಿಣಾಮಗಳಲ್ಲಿ ಒಂದು ನೋಡಿದ್ವಿ, ಅದು ಯಾವ್ದು ಅಂದ್ರೆ ಬೆಳಕಿನ ಪ್ರತಿಫಲನ. ಈ ಬೆಳಕಿನ ಪ್ರತಿಫಲನದಲ್ಲಿ ಇನ್ನು ಮುಂದೆ ಬರ್ತಕ್ಕಂಥದ್ದು ನಾ ಹೇಳಿನಿ, ಅದು ದೊಡ್ಡ ಯುದ್ಧ. ಆ ಯುದ್ಧದೊಳಗೆ ನೀವು ಏನಪ್ಪಾ ಅಂತಂದ್ರೆ ತಿಳ್ಕೊಂಡ್ರಿ ಅಂತಂದ್ರೆ ಒಂದು ಮಾರ್ಕ್ಸ್ ಫಿಕ್ಸ್ ಬರ್ತದೆ ಅಂತ ನಾ ಹೇಳಕತ್ತೀನಿ. ಅದು ಯಾವ್ದಪ್ಪ ಅಂತಂದ್ರೆ ದರ್ಪಣಗಳ ಬಗ್ಗೆ ಮತ್ತು ಮಸೂರಗಳ ಬಗ್ಗೆ. ಈ ದರ್ಪಣ ಮತ್ತು ಮಸೂರಗಳ ಬಗ್ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾ ಇದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಬೇಸಿಕ್ ನ ಕಂಪಲ್ಸರಿ ನೋಡ್ಲೇಬೇಕು. ಈ ಬೇಸಿಕ್ ತಿಳ್ಕೊಂಡಿದ್ದೆ ಆದಲ್ಲಿ ಅದೇನಪ್ಪಾ ಅಂತ ಬಹಳ ಸವಿಸ್ತಾರವಾಗಿ ತಿಳಿತ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದಕ್ಕೊಂದು ಲಿಂಕ್ ಅದ ಅಂತ ಹೇಳಿ ನಾ ಈ ಬೇಸಿಕ್ ನ ಹೇಳ್ಕೋಬೇಕಾಗಂತು. ನೀವು ಓದಿರ್ತೀರಿ ಅನ್ನೋ ನನಗೆ ಗೊತ್ತು, ಬಟ್ PCPSI ದವ್ರಿಗೆ ಫಿಕ್ಸ್ ಮಾರ್ಕ್ಸ್ ಇದ್ರೊಳಗ ನಾನು ಏನ್ ಇಷ್ಟೊತ್ತು ಕಂಟೆಂಟ್ ಕೊಟ್ಟಿನಿಲ್ಲ ಅದ್ರೊಳಗೆ ಫಿಕ್ಸ್ ಮಾರ್ಕ್ಸ್. ಈಗೇನಪ್ಪಾ ಅಂತ ನೆಕ್ಸ್ಟ್ ಇದೇ ಬೆಳಕಿನ ಪ್ರತಿಫಲನದೊಳಗೆ ಏನಪ್ಪಾ ಅಂತಂದ್ರೆ ದರ್ಪಣ ಮತ್ತು ಮಿರರ್ ಅಥವಾ ಕನ್ನಡಿಗಳ ಬಗ್ಗೆ ಅಥವಾ ಇಲ್ಲಪ್ಪ ಅಂತಂದ್ರೆ ಯಾವ್ದೋ ಮಸೂರಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದು ಸಣ್ಣ ವಿಡಿಯೋನ ಮಾಡಿ ನಿಮ್ ಸಲುವಾಗಿ ಏನಪ್ಪಾ ಅಂತ ನಾನು ಕಂಪ್ಲೀಟ್ ಸವಿಸ್ತಾರವಾಗಿ ಏನಪ್ಪಾ 20 ನಿಮಿಷದ ವಿಡಿಯೋ ಆಗತ್ತದು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳುತ್ತಾ ಈ ಕ್ಲಾಸ್ ನ ಇಲ್ಲಿವರೆಗೂ ಮುಗಿಸ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್.